ಹೇಳ್ತಾರೆ ಈ ಭಾಗ್ಯ ಯಾರಿಗೆ ಪ್ರಾಪ್ತಿ ಆಗುತ್ತಂದ್ರೆ ಸಾಧಾರಣ ಆತ್ಮಗಳಿಗೆ. ಪಾಪಿ ಸಾಧಾರಣ ತನ್ಮೆ ಆತೆ, ಪಾಪ ಕೂಡ ಸಾಧಾರಣ ತನ್ಮೆಯಿಂದಲೇ ಬಂದಿದ್ದಾರೆ. तो बच्चे भी साधारण आत्मा ही पहचानते. ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ ತಂದೆಯನ್ನ ತಿಳ್ಕೊಳ್ಳೋದಿಲ್ಲ. ತಂದೆಯನ್ನ ತಿಳ್ಕೊಳ್ಳೋರು ಯಾರು? ಸಾಧಾರಣ ಆತ್ಮಗಳೇ ತಿಳ್ಕೊಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಶಿವಬಾಬಾ ಬಂದಿರೋದು ಕೂಡ ಸಾಧಾರಣ ತನುವಿನಲ್ಲಿ. ಮಕ್ಕಳು ಕೂಡ ಸಾಧಾರಣ ಆತ್ಮಗಳೇ ತಿಳ್ಕೊಳ್ತೀವಿ. ಆಜ್ ಕಿ ಸಭಾ ಮೇ ದೇಖೋ ಕೌನ್ ಬೈಠೆ. ಇವತ್ತಿನ ಈ ಸಭೆಯಲ್ಲಿ ನೋಡಿ ಯಾರು ಕುಳಿತಿದ್ದಾರೆ? ಯಾರು ಕುಳಿತಿದ್ದಾರೆ? ಅರಬ್ ಖರಬ್ ಬೈಠೆ ಹೇ ಅಲ್ವಾ? ಬಹಳಷ್ಟು ಶ್ರೀಮಂತರು, ಶ್ರೀಮಂತರ ಸಾಲಿನಲ್ಲಿ, ಭಾರತದಲ್ಲಿ, ಇಂಡಿಯಾದಲ್ಲಿ ಅಥವಾ ಜಗತ್ತಿನಲ್ಲಿ ಶ್ರೀಮಂತರ ಸಾಲಿನಲ್ಲಿರೋರು ಕೂತಿದಾರ? ಕೇಳ್ತಾರೆ ಪಾಪ. ಸಾಧಾರಣ ಆತ್ಮಕ ಹಿ ಗಾಯನ ಹೇ. ಗಾಯನ ಕೂಡ ಇರೋದು ಯಾರದು? ಸಾಧಾರಣ ಆತ್ಮಗಳದ್ದೇ ಗಾಯನ ಇದೆ. ಬಾಪ್ ಗರೀಬ್ ನಿವಾಸ್ ಗಾಯ ಹುವಾ ಹೈ. ಬಾಬಾರವ್ರನ್ನ ಬಡವರ ಬಂಧು ಅಂತ ಗಾಯನ ಮಾಡ್ತಾರೆ. ಅರಬ್ ಖರಬ್ ಪತಿ ನಿವಾಜ್ ನಹಿ ಕಹ ಜಾತ. ಪರಮಾತ್ಮನನ್ನ ಶ್ರೀಮಂತರ ಬಂಧು ಅಂತ ಕರೆದಿಲ್ಲ, ಕೋಟ್ಯಾಧಿಪತಿಗಳ ಬಂಧು, ಅರಬ್ ಖರಬ್ ಪತಿಗಳ ಬಂಧು ಅಂತ ಹೇಳಿಲ್ಲ. ಏನ್ ಬಂಧು ಅಂತ ಹೇಳಿದ್ದಾರೆ? ಬಡವರ ಬಂಧು ಅಂತ ಗಾಯನ ಮಾಡ್ತಾರೆ. बुद्धिमानों की बुद्धि क्या किसी अरब करोड़पति की बुद्धि को नहीं पलटा सकता. ಶಿವಬಾಬಾ ಯಾರು? ಬುದ್ಧಿವಂತರಿಗೆಲ್ಲ ಬುದ್ಧಿವಂತ, ಜಾಣರಿಗಿಂತ ಜಾಣ, ಜ್ಞಾನ ಸಾಗರ ಅವರು. ಅವರು ಅರಬ್ ಖರಬ್ ಅವರ ಬುದ್ಧಿಯನ್ನ ಚೇಂಜ್ ಮಾಡ್ಲಿಕ್ಕಾಗತ್ತೋ ಇಲ್ಲೋ? ಅಂಬಾನಿಯನ್ನ ಚೇಂಜ್ ಮಾಡ್ಲಿಕ್ಕೆ, ಯಾರು? ರಿಲಯನ್ಸ್ನವ್ರು ಅಂಬಾನಿನ ಅವ್ರನ್ನ ಚೇಂಜ್ ಮಾಡ್ಲಿಕ್ಕಾಗತ್ತೋ ಇಲ್ಲೋ? ಟಾಟಾ ಬಿರ್ಲಾರವ್ರನ್ನ ಚೇಂಜ್ ಮಾಡ್ಲಿಕ್ಕಾಗತ್ತೋ ಇಲ್ಲೋ? ಕ್ಯಾ ಬಡಿ ಬಾತ್ ಹೇ? ಬಾಬಾರವರಿಗೆ ಅವರ ಬುದ್ಧಿಯನ್ನ ಚೇಂಜ್ ಮಾಡೋದೇನು ದೊಡ್ಡ ಮಾತಾ? ಲೇಕಿನ್ ಡ್ರಾಮಾ ಕಾ ಬಹುತ್ ಅಚ್ಚಾ ಕಲ್ಯಾಣಕಾರಿ ನಿಯಮ ಬನಾ ಹುವಾ ಹೈ. ಆದ್ರೆ ನಾಟಕದಲ್ಲಿ ಒಂದು ಒಳ್ಳೆಯ ಕಲ್ಯಾಣಕಾರಿ ನಿಯಮ ರಚನೆ ಆಗಿದೆ. ಅವನ್ ಪರಿವರ್ತನೆ ಮಾಡೋದು ಭಗವಂತನಿಗೆ ಏನ್ ದೊಡ್ಡ ಮಾತಲ್ಲ. ಆದ್ರೆ ಈ ನಾಟಕದಲ್ಲಿ ಏನಿದೆ? ಒಳ್ಳೆ ಕೆಲವು ನಿಯಮಗಳಿದ್ದಾವೆ. ಪರಮಾತ್ಮ ಕಾರ್ಯ ಏನ್ ನಿಯಮ? ಪರಮಾತ್ಮನ ಕಾರ್ಯದಲ್ಲಿ ಹನಿ ಹನಿ ಸೇರಿ ಹಳ್ಳ ಆಗಬೇಕು. ಭಕ್ತಿಯಲ್ಲೂ ಕೂಡ ಒಂದು ದೇವಸ್ಥಾನವನ್ನ ಒಬ್ಬನೇ ಶ್ರೀಮಂತ ಕಟ್ಟಿಬಿಡ್ಬೋದು, ಅದ್ರಂಗ್ ಕಟ್ಟಲ್ಲ. ಅದು ದೇವಸ್ಥಾನ ಅನ್ಸ್ಕೊಳಲ್ಲ. ಏನಾಗ್ಬೇಕು? ಎಲ್ಲರ ಹನಿ 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 ಸೇರ್ಬೇಕು. ಬಾಬಾರವರ ಕಾರ್ಯನೂ ಕೂಡ ಒಬ್ಬರೇ ಮಾಡಬಾರ್ದು. ಎಲ್ಲರೂ ಹನಿ ಹನಿ ಹನಿ, ಎಲ್ಲರೂ ಅವರವರ ಕೆಪಾಸಿಟಿ, ಅವರವರ ಸಾಮರ್ಥ್ಯ, ಅವರವರ ತನು ಮನ ಧನ ಎಲ್ಲಾ ಸೇರಿದಾಗ ಆಗ ಏನಾಗುತ್ತೆ? ಪರಮಾತ್ಮನ ಕಾರ್ಯ ಸಫಲ ಆಗತ್ತೆ, ಸಂಪನ್ನ ಆಗತ್ತೆ. ಅದು ಈ ಸೃಷ್ಟಿಯ ನಿಯಮ. ಹಾಗೆ ಅರಬ್ ಖರಬ್ ಪತಿಗಳು ಬಂದು ಬಿಟ್ರೆ, ಅವ್ರ ಬುದ್ಧಿಯನ್ನೇನಾದ್ರೂ ಪರಮಾತ್ಮ ಚೇಂಜ್ ಮಾಡ್ಬಿಟ್ರೆ ನಮ್ಗೆಲ್ಲ ಎಲ್ಲಿ ಸಿಗ್ತದೆ ಚಾನ್ಸ್? ನಿಯಮ ನೋಡ್ರಿ ಹೆಂಗಿದೆ. ಅವ್ರ ಬುದ್ಧಿಯನ್ನ ಭಗವಂತ ಚೇಂಜ್ ಮಾಡೋದಿಲ್ಲ. ಅನೇಕ ಆತ್ಮಕ ಭವಿಷ್ಯ ಬನನ ಹೇ. ಅನೇಕ ಆತ್ಮಗಳ ಭವಿಷ್ಯವನ್ನ ಭಗವಂತ ರೂಪಿತ ಮಾಡಬೇಕಾಗಿದೆ. ಈ ಸೃಷ್ಟಿಯಲ್ಲಿ ಇನ್ನೂ ಒಂದು ನಿಯಮ ಇದೆ. ಅರಬ್ ಖರಬ್ ಕರ್ಕೊಂಬಂದು ಬಾಬಾ ಅವ್ರ ಬುದ್ಧಿಯನ್ನು ಚೇಂಜ್ ಮಾಡಿ ಬಹಳಷ್ಟು ಸೇವೆನ ಮಾಡಿಸ್ಬಿಟ್ರು ಅನ್ಕೊಳ್ಳಿ. ಅವರೊಬ್ಬರಿಗೆ ಎಲ್ಲಾ ಪದವಿ, ಎಲ್ಲಾ ಭಾಗ್ಯ ಅವರೊಬ್ಬರಿಗೆ ಕೊಡ್ಬೇಕಾಗತ್ತೆ. ಅಲ್ವಾ? ಅಂದ್ರೆ ಅನೇಕ ಆತ್ಮಗಳ ಭವಿಷ್ಯ ರೂಪಿತ ಅದರಿಂದ ಆಗೋದಿಲ್ಲ. ಯಾಕಂದ್ರೆ ಈ ಜಗತ್ನಲ್ಲಿ ಇನ್ನೂ ಒಂದು ನಿಯಮ ಇದೆ. ಯಾರು ಮಾಡ್ತಾರೋ ಅವರೇ ಪಡ್ಕೊಳ್ತಾರೆ ಅಂತ. ಅರಬ್ ಖರಬ್ ಪತಿಗಳು ಮಾಡಿದ್ರೆ ಅವರಷ್ಟೇ ಪಡ್ಕೊತಾರೆ. ಅಂದ್ರೆ ಅದಕ್ಕೆ ಎಲ್ಲರಿಂದನೂ ಏನಾಗ್ಬೇಕು? ಎಲ್ಲರ ಭಾಗ್ಯ ರೂಪಿತ ಆಗ್ಬೇಕಂದ್ರೆ ಎಲ್ಲರೂ ಸೇರಿ ಏನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕು. 10-20 का नहीं, ಅನೇಕ ಆತ್ಮಕ ಸಫಲ ಹೋನಾ ಹೈ. ಬರೀ 10 ಜನ 20 ಜನ
ಅವರಿಂದಷ್ಟೇ ಏನಾಗೋದಿಲ್ಲ, ಅವರ ಭಾಗ್ಯ ಅಷ್ಟೇ ರೂಪಿತ ಆಗೋದಿಲ್ಲ, ಅಥವಾ ಅವರಷ್ಟೇ ಸೇವೆ ಮಾಡೋದಿಲ್ಲ. ಎಲ್ಲರ ತನು ಮನ ಧನ ಏನಾಗ್ಬೇಕಾಗಿದೆ, ಸಫಲ ಆಗ್ಬೇಕಾಗಿದೆ. बाबा कहते हैं आप सभी जितने तन मन धन सफल करते रहते हो उतना ही सफलता के सितारे बन गए हो. ನೀವು ಎಷ್ಟು ನಿಮ್ಮ ತನವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಧನವನ್ನ ಸಫಲ ಮಾಡ್ತಿರೋ ಅಷ್ಟು ಏನಾಗ್ಬಿಡ್ತೀರಿ, ನೀವು ಸಫಲತೆಯ ನಕ್ಷತ್ರ, ಸಕ್ಸಸ್ಫುಲ್ ಸ್ಟಾರ್ ಆಗ್ತೀರಿ. ನಿಮ್ಮ ಸಕ್ಸಸ್ ಯಾವುದರ ಆಧಾರದ ಮೇಲಿದೆ? ನಿಮ್ಮ ತನು ಮನ ಧನವನ್ನ ಎಷ್ಟು ಪರಮಾತ್ಮನ ಸೇವೆಗೆ ಸಫಲ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ಇದೆ. ನೀವು ಅಷ್ಟು ಸಫಲತೆಯ ನಕ್ಷತ್ರ, ಸಕ್ಸಸ್ಫುಲ್ ಸ್ಟಾರ್ ಆಗ್ತೀರಿ ಅಂತಾರೆ ಬಾಬಾ. ಸಭಿ ಸಫಲತಾಕ್ಕೆ ಸಿತಾರೆ ಬನೆ ಹೋ. ಬಾಬಾ ಕೇಳ್ತಾರೆ, ಹಾಗಾದ್ರೆ ಎಲ್ಲರೂ ನಿಮ್ಮ ತನು ಮನ ಧನವನ್ನ ಸಫಲ ಮಾಡಿ ಸಫಲತೆ ನಕ್ಷತ್ರ ಆಗಿದ್ದೀರಾ? ಅಭಿ ಬನ್ನಾ ಹೇ, ಇನ್ನು ಆಗ್ಬೇಕಾ, ಆಗಿದ್ದೀರಾ? ಸೋಚ್ ರಹೇ ಹೋ, ಯೋಚಿಸ್ತಿದ್ದೀರೇನು? ಸೋಚೋ ನೈ, ಏನ್ ಮಾಡ್ಬೇಡಿ, ಯೋಚಿಸ್ಬೇಕು. ಕರೆಂಗೆ ದೇಖೆಂಗೆ ಅಂದ್ರೆ ನಾನು ನನ್ನ ತನು ಮನ ಧನ ಸಫಲ ಮಾಡಿ ನಾನು ಸಕ್ಸಸ್ಫುಲ್ ಸ್ಟಾರ್ ಆಗ್ಬೇಕು ಅಂತ ಬರೀ ಆಲೋಚನೆ ಮಾಡ್ಬೇಡ್ರಿ. ಮಾಡೋಣ ಮಾಡೋಣ, ನಾನು ಸಫಲ ಮಾಡ್ಬೇಕು, ಮಾಡ್ತೀನಿ. ಕರೆಂಗೆ ದೇಖೆಂಗೆ ಕರ್ನಾ ಹಿ ಹೇ, ಮಾಡ್ಲೇಬೇಕು ಏನೋ ಮಾಡೋಣಂತೆ, ನೋಡೋಣಂತೆ ಅಲ್ಲ. ಬಾಬಾ ಹೇಳ್ತಾರೆ, ಹೀಗೆ ಆಲೋಚನೆ ಮಾಡೋದು ಸಮಯವನ್ನ ಕಳೆಯುವುದಾಗಿದೆ. ಭವಿಷ್ಯ ಅವರ ವರ್ತಮಾನಕ್ಕೆ ಪ್ರಾಪ್ತಿ ಗವಾನ ಹೇ. ಏನನ್ನ ಕಳ್ಕೊಳ್ಳೋದು? ಭವಿಷ್ಯದ ಮತ್ತು ವರ್ತಮಾನ ಸಮಯದ ಪ್ರಾಪ್ತಿಗಳನ್ನ ಕಳೆದುಕೊಳ್ಳೋದು. ಯಾಕೆಂದ್ರೆ ಸಂಗಮಯುಗದ ನಿಯಮ ಇದೆ, ಯಾರು ಬಹಳ ಸಮಯದವರೆಗೆ ಮಾಡ್ತಾರೆ, ಬಹಳ ಸಮಯದಿಂದ ಮಾಡ್ತಾರೋ, ಲೇಟ್ ಆಗಿ ಮಾಡಿದವ್ರದ್ದು ಕಡಿಮೆ ಫಲ. ಯಾಕೆಂದ್ರೆ ಲೇಟ್ ಆಗ್ತಾ ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಅದರ ಫಲ. ಯಾವ ರೀತಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್, ಒಂದು ಏನೋ FD ಇಟ್ರಿ ಅನ್ಕೊಳ್ರಿ, ಎಷ್ಟು ಬೇಗ ಇಡ್ತೀರಿ ಅಷ್ಟೇನಾಗ್ತದೆ ಅದರದ್ದು ಇಂಟ್ರೆಸ್ಟ್ ಇರ್ತದಲ್ಲ. ಹಂಗೆ ಇಲ್ಲೂ ಬಹುತ್ ಕಾಲ್, ಬಾಬಾ ಅದನ್ನೂ ಒಂದು ಆ್ಯಡ್ ಮಾಡ್ತಾರೆ, ಬಹುತ್ ಕಾಲ್, ಬಹಳ ಕಾಲದ ಪುರುಷಾರ್ಥ. ಹಾಗಾಗಿ ಮಾಡೋಣ ನೋಡೋಣ, ಒಂದಿನ ಮಾಡ್ಬೇಕಲ್ಲ, ಮಾಡ್ಬೇಕು ಅಂತ ಪ್ಲಾನ್ ಇದೆ ತಾನೆ, ಈಗ್ಲೇ ಮಾಡ್ಬಿಡಿ ಅಂತ. ಅದ್ರದ್ದು ಬಡ್ಡಿ, ಚಕ್ರ ಬಡ್ಡಿ ಹಂಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಈಗ ಅವಶ್ಯಕತೆ ಇದೆ, ಮುಂದಷ್ಟೊಂದು ಅವಶ್ಯಕತೆ ಇರುದಿಲ್ಲ, ಮಾಡೋರು ಬರ್ತಾರೆ, ತನ್ನಿಂದ ತಾನೇ ಆಗ್ಬಿಡ್ತದೆ, ಆ ಲೆಕ್ಕ ಇರುತ್ತೆ. ಏನು ಇಲ್ಲಿ ಇದ್ದಾಗ ಮಾಡಿದಾಗ ಅವಾಗ ಅದರ ಫಲ ಜಾಸ್ತಿ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯೋಚನೆ ಮಾಡ್ತಾ ಮಾಡ್ತಾ ಟೈಮನ್ನು ಏನ್ ಮಾಡಬೇಡಿ, ಕಳಿಬೇಡಿ, ವೇಸ್ಟ್ ಮಾಡಬೇಡಿ. ಆ ರೀತಿ ನೀವು ಮಾಡೋಣಂತೆ ಅಂತ ಕುತ್ಕೊಂಡ್ರೆ ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಗಳನ್ನ ಏನ್ ಮಾಡ್ತೀರಿ, ಕಳೆದುಕೊಳ್ತೀರಿ. बाप दादा के पास कोई बच्चों का एक संकल्प पहुंचता है. ಬಾಪ್ ದಾದರ ಹತ್ರ ನೀವೆಲ್ಲ ಮಕ್ಕಳದ್ದು ಒಂದು ಸಂಕಲ್ಪ ತಲುಪುತ್ತೆ. ಬಾಹರ್ ವಾಲಿತು ಬಿಚಾರೆ, ಹೊರಗಡೆ ಅವ್ರಿಗೆ ಹೇಳ್ತಾ ಇಲ್ಲ, ಪಾಪ ಅವರು ಬಡಪಾಯಿಗಳು. ಅವ್ರಿಗೇನಂತಾರೆ, ಪಾಪ ಬಡಪಾಯಿಗಳು, ಅಜ್ಞಾನಿಗಳು. ಲೇಕಿನ್ ಬ್ರಾಹ್ಮಣ ಆತ್ಮ ಬಿಚಾರೆ ನಹಿ. ಆದ್ರೆ ನೀವು ಬ್ರಾಹ್ಮಣ ಆತ್ಮಗಳು ಯಾರಲ್ಲ, ಅಯ್ಯೋ ಪಾಪ ಅಲ್ಲ, ನೀವು ಬಡಪಾಯಿಗಳಲ್ಲ, ಅಜ್ಞಾನಿಗಳಲ್ಲ, ನೀವು ವಿಚಾರವಾನ್ ಹೇ, ಬುದ್ಧಿವಾನ್ ಹೇ, ಜ್ಞಾನವಾನ್ ಹೇ, ಸಮಜ್ದಾರ್ ಹೇ. ಬಾಬಾ ಹೇಳ್ತಾರೆ, ಅವರು ಅಜ್ಞಾನಿಗಳು, ಅವರು ಬುದ್ಧಿ ಇಲ್ದವರು, ಪಾಪ ದಡ್ರು. ನೀವು ವಿಚಾರೆ ಅಲ್ಲ, ದಡ್ರಲ್ಲ, ವಿಚಾರವಂತರು, बुद्धिवंतರು. लेकिन कभी कभी कोई बच्चे में एक कमजोर संकल्प उठता है. ನೀವಿಷ್ಟು ಬುದ್ಧಿವಂತರಾಗಿದ್ರು ಕೆಲವೊಮ್ಮೆ ನೀವು ಮಕ್ಕಳ ವಿಚಾರದಲ್ಲಿ ಒಂದು ದುರ್ಬಲ ವಿಚಾರ ಹುಟ್ಟುತ್ತೆ. ಬತ್ತಾಯ್ ಹೇಳ, ಏನ್ ದುರ್ಬಲ ವಿಚಾರ ಮಾಡ್ತೀರಿ ಅಂತ ಕೇಳ್ತಾರೆ ಬಾಬಾ. ಸಭಿ ಹಾತ್ ಉಟಾರೆ, ಬಾಬಾ ಬಾಬಾ ಹೇಳ್ರಿ ಬಾಬಾ ಅಂತ ಎಲ್ರು ಕೈ ಎತ್ತಿದ್ರು. ಬಹುತ್ ಅಚ್ಚ. ಕಭಿ ಕಭಿ ಸೋಚ್ತೆ ಹೇ, ನೋಡಿ ಕೆಲವೊಮ್ಮೆ ಏನು ಆಲೋಚನೆ ಮಾಡ್ತೀರಿ ಅಂದ್ರೆ, ಕ್ಯಾ ವಿನಾಶ ಹೋನಾ ಹೇ ಯಾ ಹೋನಾ ನಹಿ ಹೇ. ವಿನಾಶ ಆಗುತ್ತೋ ಅಥವಾ ಆಗೋದಿಲ್ಲೋ. 99 का चक्कर भी पूरा हो गया. ಬರೀ ಬಾಬಾ ಅಷ್ಟೇ ಎಲ್ಲ
ಭವಿಷ್ಯಕಾರರು ಹೇಳ್ಬಿಟ್ಟಿದ್ರು 99 ವಿನಾಶ ಆಗತ್ತೆ ಅಂತ. ಏನಾಗೋಗ್ಬಿಡ್ತು, 99 ಚಕ್ರ ಕೂಡ ಪೂರ್ಣ ಆಗೋಗ್ಬಿಡ್ತು. 2000 भी पूरा होना है. ಯಾಕಂದ್ರೆ ಇದು 12ನೇ ತಿಂಗಳು, ಲಾಸ್ಟ್ ಡಿಸೆಂಬರ್ 2000 ಇಸ್ವಿಯಲ್ಲಿ ಬಂದ್ಬಿಟ್ಟಿದ್ರು ಆಲ್ರೆಡಿ. ಅದಕ್ಕೆ 2000 ಇಸ್ವಿನ ಏನಾಗ್ತಾ ಇದೆ, ಪೂರ್ಣ ಆಗ್ತಾ ಇದೆ. ಅಬ್ಬಕ್ಕ ಬತ್ತಕ್ ಇನ್ನೂ ಆಗಿಲ್ಲಲ್ಲ, ಇನ್ನೂ ಎಲ್ಲಿವರೆಗೆ. ಬಾಪ್ತಾದ ಸೋಚ್ತೆ ಹೇ, ಬಾಪ್ತಾದ ಈ ರೀತಿ ಆಲೋಚನೆ ಮಾಡ್ತಾರೆ. ಹಸಿ ಕಿ ಬಾತೆ ಕಿ ವಿನಾಶ್ ಕೋ ಸೋಚ್ನಾ ಅರ್ಥಾತ್ ಒಂದು ಇಲ್ಲಿ ತಮಾಷೆ ಮಾತೇನಿದೆ ಅಂದ್ರೆ, ಇನ್ನೂ ಆಗಿಲ್ಲಲ್ಲ ಬಾಬಾ, ಇನ್ನೂ ವಿನಾಶ ಆಗಿಲ್ಲಲ್ಲ ಬಾಬಾ, ಇನ್ನೂ ಯಾವಾಗ ವಿನಾಶ ಆಗತ್ತೆ ಬಾಬಾ ಅಂತ ನೀವೇನು ಆಲೋಚನೆ ಮಾಡ್ತಿರಲ್ಲ, ಅದಕ್ಕೆ ಬಾಬಾ ಇದು ಇಲ್ಲ ಒಂದು ತಮಾಷೆ ಇದೆ ಅಂತೇಳಿ ನಗುತ್ತಾರೆ. ಏನಂತಂದ್ರೆ, ವಿನಾಶದ ಆಲೋಚನೆ ಮಾಡುವುದು ಅಂದರೆ ಏನು ಏನು ಅಲ್ವಾ? ತಂದೆಗೆ ವಿದಾಯಿಯನ್ನ ಕೊಡುದು. ಬಾಬಾ ನೀನು ಹೋಗು ಅಂದಂಗೆ, ಸಾಕು ಹೋಗು ನೀನು ಅಂದಂಗೆ. ಸಾಕಾಗಿದ್ದೀನಿ ನಾನು ಅಂತ ಬಾಬಾ ಕೇಳಿಲ್ಲ. ತಮಾಷೆ ಇದೆ ನೋಡ್ರಿ ಇದರಲ್ಲಿ, ನೀವು ನನ್ನನ್ನು ಕಳಿಸ್ತಾ ಇದ್ದೀರಿ ಈ ತರ ಹೇಳಿ. ವಿನಾಶ್ ಹೋಗಾ ತೋ ಬಾಬಾ ತೋ ಪರಂ ಧಾಮೆ ಚಲೇ ಜಾಯಂಗೆನಾ. ವಿನಾಶ ಆಗ್ಬಿಟ್ರಂತೂ ಬಾಪ್ತಾದ ಎಲ್ಲೋಗ್ಬಿಡ್ತಾರೆ, ಪರಂಧಾಮಕ್ಕೆ ವಾಪಸ್ ಹೋಗ್ಬಿಡ್ತಾರೆ ತಾನೆ. ತೋ ಸಂಗಮ್ ಸೇ ಥಕ್ ಗಯೇ ಹೇ ಕ್ಯಾ. ಹಾಗಾದ್ರೆ ಸಂಗಮ್ ಯುಗದಲ್ಲಿ ನೀವು ಸುಸ್ತಾಗ್ಬಿಟ್ಟಿದ್ದೀರೇನು? ಸುಸ್ತಾಗ್ಬಿಡ್ತೇನೆ, ಪುರುಷಾರ್ಥ ಮಾಡಿ ಮಾಡಿ ಮುರಳಿ ಕೇಳಿ 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 ಸಾಕಾಯ್ತಾ? ಯೋಗ ಮಾಡ ಅಮೃತಗಳಲ್ಲಿ ಸಾಕಾಯ್ತಾ? ಸೇವೆ ಮಾಡಿ ಧನ ತೊಡಗಿಸಿ ಪ್ರೋಗ್ರಾಮ್ ಮಾಡ್ತಾನೆ ಇರ್ತಾರೆ, ಹಣ ಕೇಳ್ತಾನೆ ಇರ್ತಾರೆ, ಅಥವಾ ಸೇವೆ ಮಾಡಿಸ್ಕೊತಾನೆ ಇರ್ತಾರೆ. ಎಷ್ಟೆಲ್ಲ ತನು ಸೇವೆ ಮಾಡ್ಬೇಕು, ಮನೆಯಲ್ಲೂ ಕೆಲಸ ಇರುತ್ತೆ, ಇಲ್ಲೂ ಬಂದ್ ಮಾಡ್ಬೇಕು, ಅಥವಾ ಹೀಗೆ ಮಾಡಿ ಸುಸ್ತಾಗ್ಬಿಟ್ರೇನು? ಕೇಳ್ತಾರೆ ಬಾಬಾ. बाबा ಹೇಳ್ತಾ ಇದ್ದಾರೆ, हीरे तुल्य कहते हो और गोल्डन को ज्यादा याद करते हो. ಬಾಬಾ ಹೇಳ್ತಾರೆ, ಸಂಗಮ ಯುಗವನ್ನ ಏನಂತ ಹೇಳ್ತೀರಿ? ವಜ್ರ ಸಮಾನ ಅಂತ ಹೇಳ್ತೀರಿ. ಸತ್ಯುಗ ಬರೋದಂದ್ರೇನು? ಚಿನ್ನ. ವಜ್ರ ಇಟ್ಕೊಂಡು ಚಿನ್ನ ನೆನ್ಪು ಮಾಡ್ತಿರಲ್ಲ, ಯಾವ್ದು ದೊಡ್ಡದು? ವಜ್ರ ದೊಡ್ಡದು, ಚಿನ್ನ ದೊಡ್ಡದು? ಬಾಬಾ ಹೇಳ್ತಾರೆ, ಹೋನಾ ತೋ ಹೇ, ಬರುತ್ತೆ ಸತ್ಯುಗ, ಎಲ್ಲಿ ಹೋಗುತ್ತೆ, ಬಂದೇ ಬರುತ್ತೆ. ಇಂತಜಾರ್ ಕ್ಯೂ ಕರ್ತೆ, ಕಾಯ್ತಿರಾಕೆ, ಅದು ಬರೋ ಟೈಮ್ನಲ್ಲಿ ಬರುತ್ತೆ. ಕೈ ಬಚ್ಚೆ ಸೋಚ್ತೆ ಹೇ ಸಫಲ್ ತೋ ಕರೆ ಲೇಕಿನ್ ವಿನಾಶ ಹೋ ಜಾಯೆ, ಕಲ್ ಪರ್ಸೋ ತೋ ಹಮಾರಾ ತೋ ಕಾಮ್ ಮೇ ಆಯಾ ಹಿ ನಹೀ. ಕೆಲವು ಮಕ್ಕಳು ಹಿಂಗೂ ಆಲೋಚನೆ ಮಾಡೋರಿದ್ದಾರೆ. ಬಾಬಾ ಸರಿ, ನಾನಿವತ್ತು ನಂದೆಲ್ಲ ತನು ಮನ ಧನ ಎಲ್ಲ ಬಾಬಾರ್ ಕೊಟ್ಬಿಟ್ಟೆ ಅನ್ಕೊಂಡ್ರು, ನಾಳೆನೇ ವಿನಾಶ ಆಯ್ತು ಅಂತ ಅನ್ಕೊಂಡ್ಬಿಟ್ರಿ. ನಾಳೆ ನಾಡ್ದು ಪ್ರವಾಹನ ಬಂತು, ವಿನಾಶ ಆಗ್ಬಿಡ್ತು ಅನ್ಕೊಂಡ್ರು. ನನ್ನ ಧನ ಕೆಲ್ಸಕ್ಕೆ ಬರ್ಲೇ ಇಲ್ಲ, ವಿನಾಶ ಆಗ್ಬಿಡ್ತಲ್ಲ. ನನ್ನ ಹಣ ಮನೇಲಿತ್ತು, ಅದನ್ನ ಸೆಂಟ್ರ್ ಒಯ್ದಿಟ್ವಿ, ಏನೇ ಆಗ್ಬಿಡ್ತು, ವಿನಾಶ ಆಗ್ಬಿಡ್ತು. ಸೆಂಟ್ರ್ ಬಿಲ್ಡಿಂಗ್ ಬಿದ್ದೋಯ್ತು, ಅಥವಾ ಸೆಂಟ್ರದ್ದು ಸೇವೆ ನಾನೇನ್ ಸೆಂಟ್ರಲ್ಲಿ ಇಟ್ಕೊಂಡಿದ್ರು ಧನ, ಅದು ಏನಾಗ್ಲಿಲ್ಲ, ತೊಡಗ್ಲೇ ಇಲ್ಲ ಬಾಬಾ, ವೇಸ್ಟ್ ಆಯ್ತಲ್ವಾ. ಹಮಾರ ಸೇವಾ ಮೇ ಲಗಾಯಿನೇ, ನಮ್ದು ಸೇವೆಯಲ್ಲೇನಾಗ್ಲಿಲ್ಲ, ಆ ಹಣ ತೊಡಗ್ಲೇ ಇಲ್ಲ. ತೊಕ್ಕರೆ ಸೋಚ್ ಕರ್ ರಹೆ, ಹಾಗಾದ್ರೆ ಮಾಡ್ಲೋ ಬೇಡೋ ಬಾಬಾ, ಇವತ್ ಕೋಟೆನ ನಾಳೆನೆ ವಿನಾಶ ಆಗ್ಬಿಟ್ರೆ ಇದು ಆಲೋಚನೆ ಸರಿನಾ? ಮನೇಲಿ ಇಟ್ಕೊಂಡಾಗ ವಿನಾಶ ಆದ್ರೆ, ಬಾಬಾನ ಮನೇಲಿ ಇಟ್ಕೊಂಡ್ ವಿನಾಶ ಆದ್ರೆ ಅದ್ರಲ್ಲಿ ಡಿಫ್ರೆನ್ಸ್ ಇದೆಯೋ ಇಲ್ಲೋ ಡಿಫ್ರೆನ್ಸ್? ಹಿಸಾಬ್ ಸೆ ಕರೆ, ಥೋಡಾ ಥೋಡಾ ಕರ್ಕೆ ಕರೆ, ಲೆಕ್ಕ ಮಾಡಿ ಸ್ವಲ್ಪ ಕೊಡೋಣ, ಹಿಂಗೆ ಆಲೋಚನೆ ಕೆಲವರಲ್ಲಿ ಬರುತ್ತಂತೆ. ಸಂಕಲ್ಪ ಭಾವಕ್ಕೆ ಪಾಸ್ ಪਹੁಂಚತೆ, ಇಂಥ ವಿಚಾರ ಮಾಡುವಂತ ಮಕ್ಕಳ ಸಂಕಲ್ಪ ಕೂಡ ಬಾಬಾವ್ರ ಹತ್ರ ತಲುಪುತ್ತೆ. लेकिन मानो आज आप बच्चों ने अपना तन सेवा में समर्पण किया. ತಿಳ್ಕೊಳ್ಳಿ, ಇವತ್ತು ಮಕ್ಕಳು, ಯಾರೋ ಒಬ್ಬ ಮಗು ತನ್ನ ತನುವನ್ನ ಶರೀರ ಸಹಿತವಾಗಿ ಬಾಬಾವ್ರಿಗೆ ಸಮರ್ಪಣೆ ಆದ್ರು. मन विश्व परिवर्तन के वाइब्रेशन में निरंतर लगाए, ತಮ್ಮ ಮನಸ್ಸನ್ನ ವಿಶ್ವ ಪರಿವರ್ತನೆಯ ವೈಬ್ರೇಷನ್ ನಲ್ಲಿ ನಿರಂತರವಾಗಿ ತೊಡಗಿಸಿದ್ರು. ಧನ ಜೋ ಭಿ ಹೇ ತೋ ಪ್ರಾಪ್ತಿ ಕೆ ಆಗಿ ಕುಚ್ ನಹಿ, ನಿಮ್ಮ ಧನ ಏನಿದೆ
ಬಾಬಾ ನಿಮ್ಮ ಧನಕ್ಕೇನ್ ಪ್ರಾಪ್ತಿ ಕೊಡ್ತಾರಲ್ಲ, ಆ ಪ್ರಾಪ್ತಿಯ ಮುಂದೆ ನಿಮ್ಮ ಧನ ಏನೂ ಇಲ್ಲ. ಆಶ್ ಆಪ್ನೆ ಕಿಯಾ ಅವ್ರ ಕಲ್ ವಿನಾಶ ಹೋ ಜಾತಾ ತೋ. ಇವತ್ತು ನೀವು ಸೇವೆ ಮಾಡಿದ್ರಿ, ಇವತ್ತು ತನುವಿನಿಂದ ಸಮರ್ಪಣೆ ಮಾಡಿದ್ರಿ ಅಥವಾ ಧನ ಸಮರ್ಪಣೆ ಮಾಡಿದ್ರಿ, ನಾಳೆನೇ ಏನಾಗೋಗ್ಬಿಡ್ತು, ವಿನಾಶ ಆಗ್ಬಿಡ್ತು. ತೋ ಕ್ಯಾ ಆಪ್ಕಾ ಸಫಲ್ ಹುವಾ ಯಾ ವ್ಯರ್ಥ ಹುವಾ? ನಿಮ್ಮದು ಸಫಲ ಆಯ್ತು ವ್ಯರ್ಥ ಆಯ್ತು? ನಿಮ್ ಮನೇಲಿ ಇದ್ರೆ ಅದು ವೇಸ್ಟ್ ಆಗ್ತಿತ್ತು. ಭಗವಂತನ ಮನೆಗೆ ಬಂತು, ಅದರದ್ದು ಸೇವೆಗೆ ತೊಡಗ್ಲಿಲ್ಲ. ಅಲ್ಲಿ ಏನ್ ನೋಡ್ತಾರೆ ಬಾಬಾ, ನಿಮ್ದು ಸೇವೆಗೆ ತೊಡಗ್ತೋ ಇಲ್ಲೋ ಅನ್ನೋದಕ್ಕಿಂತ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಸಮರ್ಪಣೆ, ನಿಮ್ಮ ತ್ಯಾಗ, ನಿಮ್ಮ ವೈರಾಗ್ಯ, ಅದು ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಬಾಬಾ ಹೇಳ್ತಾರೆ, ಹಾಗಾದ್ರೆ ಸಫಲ ಆಯ್ತು ವ್ಯರ್ಥ ಆಯ್ತು? ಬಾಬಾ ಸೋಚೋ ಸೇವಾ ಮೇ ತೋ ಲಗಾನಿ. ವಿಚಾರ ಮಾಡಿ ಸ್ವಲ್ಪ, ನೀವು ಮಾಡಿದ ಸೇವೆಗೆ ತೊಡಗ್ಲೇ ಇಲ್ಲ, ವೇಸ್ಟ್ ಆಯ್ತು. ತೋ ಕ್ಯಾ ಸಫಲ ಹುವಾ? ಸಫಲ ಆಯ್ತಾ? ಸಫಲ ಆಯ್ತು ವೇಸ್ಟ್ ಆಯ್ತು? ವೇಸ್ಟ್ ಆಯ್ತು. ಸಫಲ ಆಯ್ತು ತಾನೆ. ಆಪ್ನೆ ಕಿಸ್ಕೆ ಪ್ರತಿ ಸಫಲ್ ಕಿಯಾ? ಯಾಕೆ ನೀವು ಕೊಟ್ಟಿರಿ ಯಾರಿಗೆ? ಭಗವಂತನಿಗೆ ತಾನೆ. ಭಗವಂತನ ಹೆಸರಲ್ಲಿ ಸಫಲ ಮಾಡಿದ್ರಿ ತಾನೆ. ಬಾಪ್ ದಾದಾಕ್ಕೆ ಪ್ರತಿ ಸಫಲ್ ಕಿಯಾನ? ಯಾಕೆ ನೀವು ಸಫಲ ಮಾಡಿದ್ದು ಯಾರಿಗಾಗಿ? ಬಾಪ್ ದಾದರವ್ರಿಗಾಗಿ ತಾನೆ. ತೋ ಬಾಪ್ ದಾದ ತೋ ಅವಿನಾಶಿ ಹೇ. ನೀವು ಕೊಟ್ಟಿದ್ದು ಅವಿನಾಶಿ ಬಾಪ್ ದಾದರವ್ರಿಗೆ. ವಹ ತೋ ವಿನಾಶ್ ನಹಿ ಹೋತಾ. ಬಾಬಾ ಅಂತ ಏನಾಗಲ್ಲ, ವಿನಾಶ ಆಗಲ್ಲ. अविनाशी खाते में अविनाशी बाप दादा के पास आपने आज जमा किया. ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಪ್ ದಾದಾರವರ ಬಳಿ ತಮ್ಮದನ್ನ ಏನ್ ಮಾಡ್ಕೊಂಡ್ರಿ? ಜಮಾ ಮಾಡಿದ್ರಿ. 1 घंटा ಪಹಲೆ ಜಮಾ ಕಿಯಾ. 1 ತಾಸು ಮೊದಲು ಜಮಾ ಮಾಡಿದ್ರಿ. तो अविनाशी बाबा के पास आपका खात 1 का पद्मा गुना जमा हो गया. 1 ಗಂಟೆ ಹಿಂದೆ ನೀವು ಧನ ತೊಡಗಿಸಿದ್ರಿ ಬಾಬನ್ ಸೇವೆಗೆ. 1 ಗಂಟೆ ಬಿಟ್ಟು ಏನಾಗೋಗ್ಬಿಡ್ತು, ವಿನಾಶ ಆಗ್ಬಿಡ್ತು. ಅಂದ್ರೆ ನೀವು ಅವಿನಾಶಿ ತಂದೆ ಬಳಿ ಬಂದು ಜಮಾ ಮಾಡಿದ್ರಲ್ಲ, ಅದಕ್ಕೂ ಕೂಡ 1ಕ್ಕೆ ಪದ್ಮದಷ್ಟು ಜಮಾ ಆಗುತ್ತದೆ. ಪಾಪ ಬಾಂಧ ಹುವ. ಬಾಬಾ ಏನಾಗಿದ್ದಾರಲ್ಲಿ? ಬಂಧಿತ ಆಗಿದ್ದಾರೆ. ನಿಮ್ಮ ಸೇವೆಗೆ ಭಗವಂತ ಕೊಡ್ಬೇಕು ಅನ್ನೋದಕ್ಕೆ ಏನಾಗ್ಬಿಟ್ಟಿದ್ದಾರೆ? ಬಂಧಿತ ಆಗ್ಬಿಟ್ಟಿದ್ದಾರೆ. ನೀವು ಕೊಟ್ಟಿದ್ದು ಲೆಕ್ಕ, ಅದು ಸಫಲ ಆಯ್ತೋ ಬಿಡ್ತೋ ಅದು ನೆಕ್ಸ್ಟ್. ವಿನಾಶನೇ ಆಗ್ಬಿಟ್ರೆ ಅಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಕಮಿಟ್ ಆಗ್ಬಿಟ್ರು ಅಂತ, ಕೊಡ್ಲೇಬೇಕು. ಯಾರು ಸೇವೆ ಮಾಡುತ್ತಾರ ಅವ್ರಿಗೆ ಬಾಬಾ ಕೊಡ್ಲೇಬೇಕು. ಯಾಕಂದ್ರೆ ಬಾಬಾನ ಹೆಸರಿಗೆ ಕೊಟ್ರಲ್ಲ. ಏಕಕ ಪದಂ ದೇನೆ ಕಿಲಿ. ಯಾವುದಕ್ಕೆ ಕಮಿಟ್ ಆದ್ರು ಬಾಬಾ? ನಿಮ್ಮ 1ಕ್ಕೆ ಪದ್ಮದಷ್ಟು ಕೊಡೋದಕ್ಕೆ ಬಾಬಾ ಕಮಿಟ್ ಆಗ್ಬಿಟ್ರು. ಮಾಡ್ಬೇಕು ಬಾಬಾ, ಇದು ನಿಯಮ. तो बाप तो नहीं चला जाएगा ना. पुरानी सृष्टि विनाश होगी ना. हरे जगत ಏನಾಗುತ್ತೆ? विनाश आगते. इसलिए आपका दिल से किया हुआ, मजबूरी से किया हुआ, देख देखी में किया हुआ, उसका पूरा नहीं मिलता. ಬಾಬಾ ಹೇಳ್ತಾರೆ, ನೀವು ಮಾಡಿರುವಂತ ಸೇವೆ ಅದರ ಫಲ ಯಾವಾಗ ಸಿಗಲ್ಲ ಪೂರ್ಣ ಅಂದ್ರೆ? ಯಾರ್ದು? ಅನಿವಾರ್ಯ ಮಾಡ್ಬೇಕಲ್ಲ. ಮಾಡ್ಬೇಕಲ್ಲ, ಮತ್ತೆ ಅನಿವಾರ್ಯ ಮಾಡಲೇಬೇಕು. ನಾವು ಮಾಡದೆ ಇನ್ಯಾರು ಮಾಡ್ಬೇಕು? ಕೇಳ್ತಾರೆ, ಅದಕ್ಕೆ ಮಾಡ್ಬೇಕು. ನಿಮಿತ್ ಬಿಡ್ತಾರ? ಕೇಳ್ತಾರೆ, ಜಬರ್ದಸ್ತಿ ಅಂತ ಮಾಡೋದು. ದೇಖಿ ಮಾಡ್ಲೋ ಬೇಡೋ ನೋಡಿ ಮಾಡೋದು. ಆಮೇಲೆ ಇದಕ್ಕೆಲ್ಲ ಪೂರ್ಣ ಸಿಗಲ್ಲ. ಹೃದಯಪೂರ್ವಕವಾಗಿ ಯಾರು ಸೇವೆ ಮಾಡ್ತಾರೆ ಅವರಿಗೆ ಭಗವಂತ ಪೂರ್ಣ ಕೊಡ್ತಾರೆ. ನೋಡಿ ಯಾರು ಮಾಡ್ತಾರೆ, ಹೇಳಿಸ್ಕೊಂಡು ಯಾರು ಮಾಡ್ತಾರೆ, ಅನಿವಾರ್ಯವಾಗಿ ಯಾರು ಮಾಡ್ತಾರೆ, ಅವ್ರಿಗೆ ಫಲ ಕಡಿಮೆ ಆಗ್ಬಿಡುತ್ತೆ. ಬಡ್ಡಿ ಕಡಿಮೆ. ಮಿಲ್ತಾ ಜರೂರೇ, ಸಿಗುತ್ತೆ, ಎಲ್ಲೋ ಹೋಗಲ್ಲ, ಸಿಗುತ್ತೆ. ಆದ್ರೆ ಅವರ ಭಾವನೆಯ ಹಿಂದೆ ಫಲ.
ಸುಧಾಮನಿಗಷ್ಟೇ ಕೊಟ್ಟ, ವಿದುರನಿಗಷ್ಟಕ್ಕೆ ಪ್ರೀತಿ ಮಾಡ್ದ. ವಿದುರನ ಪತ್ನಿಗೆ ಯಾಕಷ್ಟು ಫಲ? ಬಾಳೆಹಣ್ಣ ತಿನ್ನಿಸ್ಲಿಲ್ಲ, ಬಾಳೆಹಣ್ಣಿನ ಸಿಪ್ಪೆ ತಿನ್ನಿಸ್ದವಳಿಗೆ ಯಾಕೆ ಭಗವಂತ ಪ್ರೀತಿ ಮಾಡ್ದ? ಅವಳ ಭಾವನೆ. ಅಹಲ್ಯೆಗೆ ಯಾಕೆ? ಶಬರಿಗೆ ಯಾಕೆ? ಅಲ್ವಾ? ದ್ರೌಪದಿಗೆ ಯಾಕೆ? ಕಥೆಯಲ್ಲೆಲ್ಲ ಬರುತ್ತೆ ತಾನೆ, ಇಲ್ಲಿದೆ ಯಾರಿಗಾರ ತಾನೆ ಅದು. ಬಾಬಾ ಹೇಳ್ತಾರೆ ಅದ್ರ ಹಿಂದಿರುವಂತ ಭಾವನೆಗೆ ತಕ್ಕ ಫಲವನ್ನ ಭಗವಂತ ಕೊಡ್ತಾರೆ. ಸಿಗುತ್ತೆ, ಎಲ್ಲೂ ಹೋಗಲ್ಲ, ಆದ್ರೆ ಭಾವನೆಗೆ ತಕ್ಕ ಫಲ ಸಿಗುತ್ತೆ. ದಾತಾಕೋ ದಿಯಾ ಹೇ, ನೀವು ಕೊಟ್ಟಿದ್ಯಾರಿಗೆ? ಅದು ಮನುಷ್ಯರಿಗಲ್ಲ, ಕೊಟ್ಟಿದ್ಯಾರಿಗೆ? ದಾತಾನಿಗೆ. ಯಾರು ಕೊಡ್ತಾರೋ ಅವರಿಗೆ ನೀವು ಕೊಟ್ಟಿದ್ದೀರಿ, ಅವ್ರ ಸೇವೆಗೆ ನೀವು ತೊಡಗಿಸಿದ್ದೀರಿ. ಕೊಟ್ಟಿದ್ದು ಅಂದ್ರೂ ತಪ್ಪಾಗತ್ತೆ, ಆದ್ರೂ ಶಬ್ದ ಹೇಳ್ಬೇಕಾಗತ್ತಲ್ಲ. ಲೇಕಿನ್ ಪೂರಾ ನಹಿ ಮಿಲ್ತಾ. ಆದ್ರೆ ಈ ರೀತಿ ನೋಡ್ ಮಾಡೋದು, ಮಜಬೂರಿಯಿಂದ ಮಾಡೋದು, ಅನಿವಾರ್ಯವಾಗಿ ಮಾಡೋದು, ಹೃದಯಪೂರ್ವಕವಾಗಿ ಮಾಡದೇ ಇದ್ರೆ ಬಾಬಾ ಇತರ ಅವ್ರಿಗೆ ಪೂರ್ಣ ಸಿಗುವುದಿಲ್ಲ. इसलिए यह नई सोचो, अच्छा अभी विनाश तो 201 तक भी दिखाई नहीं देता. ಹಿಂಗ ಆಲೋಚನೆ ಮಾಡ್ತಾರೆ ಕೆಲವರು. 2000 ಇಸ್ವಿನಾಗ ಹೋಗ್ಬಿಟ್ಟು 2001ನೇ ಇಸ್ವಿಯಲ್ಲೂ ಏನು ವಿನಾಶ ಆಗೋ ಲಕ್ಷಣ ಕಾಣ್ತಾನೇ ಇಲ್ಲ. ಅಭಿ ತೋ ಪ್ರೋಗ್ರಾಮ್ ಬಂದ್ರೆ, ಮಕಾನ್ ಬಂದ್ರೆ, ಇನ್ನೂ ಪ್ರೋಗ್ರಾಮ್ ಮಾಡ್ತಾನೆ ಇದ್ದಾರೆ ಇವರು. ಬಾಬನ್ ಮನೆ ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ. ಇವ್ರು ಬಿಲ್ಡಿಂಗ್ ಕಟ್ಟೋದು ನೋಡಿದ್ರೆ ಇಷ್ಟು ಬೇಗ ವಿನಾಶ ಆಗೋಂಗ್ ಕಾಣಲ್ಲ ಇವ್ರದು. ನೋಡಿ, ಹಿಂಗೂ ಆಲೋಚನೆ ಮಾಡೋರಿದ್ದಾರೆ. ನಾಳೆನೇ ವಿನಾಶ ಆಗತ್ತೆ, ಇವತ್ತು ಬಿಲ್ಡಿಂಗ್ ಓಪನ್ ಮಾಡಿ ಪ್ರೋಗ್ರಾಮ್ ಮಾಡಿದ್ರು ಅದಕ್ಕೂ ಫಲ ಇದೆ. ಯಾಕೆಂದ್ರೆ ಅದು ವಿನಾಶ ಆಗಿದ್ದು ಭಗವಂತನ ಮನೆಯಲ್ಲಿ. ನೀವು ಮಾಡಿದ ಸೇವೆ ಸ್ಥೂಲ ಧನಕ್ಕಿಂತ ಮೊದಲೇ ಭಗವಂತನೇ ತಲುಪಿಟ್ಟಿರುತ್ತೆ ನಿಮ್ ಭಾವನೆ. ನಿಮ್ ಧನ ಫಸ್ಟ್ ಯಾರೇ ತಲುಪುತ್ತೆ? ಬಾಬರ ಹತ್ರ ತಲುಪುತ್ತೆ, ಸ್ಥೂಲ ಧನ ಅಲ್ಲ. ಇವಾಗ ಇದೆ ಅಲ್ಲ, ಏನದು ಕರೆನ್ಸಿ ಹಾಕಿಸಿರೋದು ಸ್ಥೂಲ ಅಲ್ಲ, ಅಲ್ವಾ? ಹಂಗೆ ಬಾಬರ್ಗೆ ಆಗ್ಲೇ ತಲುಪಿಟ್ಟಿರುತ್ತೆ. ಬಡೇ ಬಡೇ ಪ್ಲಾನ್ ಬನಾರ. ಇವ್ರು ಏನ್ ದೊಡ್ಡ ದೊಡ್ಡ ಪ್ಲಾನೇ ಮಾಡ್ತಿದಾರೆ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಯಾಕೆಂದ್ರೆ ವಾರ್ಷಿಕ ಮೀಟಿಂಗ್ ಇರುತ್ತೆ ಇಡೀ ವರ್ಷದ ಕೊನೆಯಲ್ಲಿ. ಅದರಲ್ಲೆಲ್ಲ ಹಂಗ್ ಪ್ರೋಗ್ರಾಮ್ ಮಾಡೋಣ, ಹಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೋ ಮೋಸ್ಟ್ಲಿ ಏನಾಗಲ್ಲ, ವಿನಾಶ ಆಗಲ್ಲ. ಇಷ್ಟು ದೊಡ್ಡ ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಇವರು. तो 201 तक तो दिखाई नहीं देता है. कभी भी इन बातों को अपना आधार बना के अलबेले नहीं होना. ಇವನ್ನೆಲ್ಲ ಆಧಾರ ಇಟ್ಕೊಂಡು ಎಂದೂ ಹುಡುಗಾಟಿಕೆ ಮಾಡದೆ ಮಾಡಿಕೊಂಡು ನೀವು ಸೇವೆ ಮಾಡದೆ ಇರೋದಕ್ಕೆ ಇವನ್ನೆಲ್ಲ ಆಧಾರ ಇಟ್ಕೋಬೇಡಿ ಅಂತಾರೆ ಬಾಬಾ. ಅಚಾನಕ್ ಹೋನ, ಎಲ್ಲವೂ ಏನಾಗಲಿದೆ? ಅಚಾನಕ್ಕಾಗಿ ಆಗಲಿದೆ. ಎಲ್ಲಾನು ನಡೀತಾ ಇರ್ತದೆ, ಎಲ್ಲವೂ ಮಾಡ್ತಿರ್ತಾರೆ, ಆಗ್ಲೇ ವಿನಾಶ ಆಗೋಗ್ಬಿಡುತ್ತೆ. ಆಜ್ ಯಹಾ ಬೈಠೆ ಹೇ ಗಂಟೆ ಕೆ ಬಾದ್ ಭಿ ನಹೀ ಹೋ ಸಕ್ತಾ. ಬಾಬಾ ಹೇಳ್ತಾ ಇದ್ರಿ, ಇವತ್ತಿಲ್ಲಿ ಕೂತಿದ್ದೀವಿ, ಅರ್ಧ ಗಂಟೆ ನಂತರ ಇರ್ಲಿಕ್ಕಿಲ್ಲ. ಏನ್ ಗ್ಯಾರಂಟಿ ಅಲ್ವಾ? ಹೋನಾ ನಹಿ ಹೇ, ಹೆದರ್ಬಿಡ್ರಿ. ಹಿಂಗನ್ಬಿಟ್ರಲ್ಲ, ಆಗಲ್ಲ. ಡರ್ ನಹಿ ಜಾವೋ, ಹೆದರು ಬಿಡ್ಬೇಡ್ರಿ. ಎಲ್ಲಿ ಬಿಲ್ಡಿಂಗ್ ಬಿದ್ದೋಗುತ್ತೋ ಅಥವಾ ಏನೋ ಭೂಕಂಪ ಆಗುತ್ತೇನೋ, ಭಗವಂತನ ಬಾಯಿನ ಬೇರೆ ಬಂದ್ಬಿಡ್ತು. ಹೆದರ್ಬೇಡಿ, ಆಗಲ್ಲ. ವಿಚಾರ ಮಾಡ್ರಿ, ಏನ್ ಗ್ಯಾರಂಟಿ ಇರುತ್ತೆ? ಎಷ್ಟೋ ಸಲ ಅಲ್ಲಿ ಹೋಗಿರ್ತಾರೆ ಪಿಕ್ನಿಕ್ ಟೂರ್ ಅಂತ. ಯಾರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಕ್ಷಣದಲ್ಲೇ ನಾನು ನೀರಲ್ಲಿ ಬಿದ್ಸೋಗ್ತೀನಿ ಅಥವಾ ಮತ್ತಿನೇನೋ ಆಗ್ತೀನಿ? ಗೊತ್ತಾದ್ರೆ ಹೋಗ್ತಿದ್ರ ಅವರು? ಅಲ್ವಾ? ಎಷ್ಟೋ ಕಡೆ ಏನೆಲ್ಲ ಅಚಾನಕ್ಕಾಗಿ ಆಗ್ಬಿಡುತ್ತೆ. ಬಾಬಾ ಇದ್ರೆ 1 ಗಂಟೆಗೆ ಬಾದ ಕ್ಯಾ ಹೋನಾ ಹೈ. 1 ಗಂಟೆ ನಂತರ ಏನಾಗುತ್ತೆ ನಮ್ಗೇನಾದ್ರೂ ಗೊತ್ತಿರುತ್ತಾ? ಇಲ್ಲ. ಇತನಾ ಎವರಡಿ ರಹನಾ ಹಿ ಹೇ, ಇಷ್ಟು ಎವರಡಿ ಇರ್ಬೇಕು ಅಂತಾರೆ ಬಾಬಾ. ಮಮ್ಮ ಏನಂತಿದ್ರು? ಹರ್ ಘಡಿ ಅಂತಿಮ್ ಘಡಿ. ಪ್ರತಿ ಕ್ಷಣ ಇದು ನನ್ನ ಕೊನೆ ಕ್ಷಣ ಆಗಿರ್ಬೋದು, ಕೊನೆ ಕ್ಷಣ ಆಗ್ಬೋದು ಅಂತ ಪುರುಷಾರ್ಥ ಮಾಡಿದ್ರು ಅವರು. ಶಿವರಾತ್ರಿ ತಕ್ಕ ಕರ್ನಾ ಹಿ ಯಾ ಸೋಚನ. ಶಿವರಾತ್ರಿ ತನಕ ಮಾಡ್ತೀನೇನೋ ಹಿಂಗ ಆಲೋಚನೆ ಮಾಡ್ಬೇಡ್ರಿ. ಸಮಯಕ್ಕ ಇಂತಜಾರ್ ನಹಿ ಕರೋ. ವಿನಾಶದ ಆಲೋಚನೆ ಮಾಡ್ಬೇಡ್ರಿ, ವಿನಾಶದ ಕಾಯುವಿಕೆನ ಮಾಡ್ಬೇಡಿ.
ಅಂತಿಮ ಸಮಯದ ಒಂದು ಕಾಯೋದನ್ನ ಮಾಡಬೇಡಿ. ಸಮಯ ಆಪಕಿ ರಚನಾ ಹೇ. ಸಮಯ ಏನು? ನಿಮ್ಮ ರಚನೆ. ಸಮಯದ ರಚಯಿತ ನೀವು. ತಾವು ಮಾಸ್ಟರ್ ರಚಯಿತ ಆಗಿದ್ದೀರಿ. ರಚಯಿತ ರಚನಾಕ್ಕೆ ಅಧೀನ್ ನಹಿ ಹೋತಾ ಹೇ. ರಚಯಿತ ಯಾವಾಗ್ಲೂ ರಚನೆಗೆ ಅಧೀನರಾಗಿ ಇರುವುದಿಲ್ಲ. ಸಮಯ ರಚನಾ ಆಪ್ಕೆ ಆರ್ಡರ್ ಪರ್ ಚಲನೆ ವಾಲಿ ಹೇ. ಸಮಯ ರಚನೆ ಇದು ತಮ್ಮ ಆಜ್ಞೆಯಂತೆ ನಡೆಯುವುದಾಗಿದೆ. ಆಪ್ ಸಮಯ ಕ ಇಂತಜಾರ್ ನಹಿ ಕರೋ. ತಾವು ಸಮಯದ ಇಂತಜಾರ್ ಮಾಡಬೇಡಿ, ಸಮಯವನ್ನ ಕಾಯ್ಬೇಡಿ. ಲೇಕಿನ್ ಅಭಿ ಸಮಯ ಆಪಕ ಇಂತಜಾರ್ ಕರ. ಸಮಯನೇ ನಿಮ್ಮನ್ನ ಕಾಯ್ತಾ ಇದೆ. ನೀವು ಸಮಯಕ್ಕಾಗಿ ಕಾಯ್ಬೇಡಿ. ಯಾಕೆಂದ್ರೆ ಅದು ನಿಮ್ಮ ರಚನೆ, ಅದು ನಿಮ್ಮನ್ನ ಕಾಯ್ಬೇಕೆ ಹೊರತು ನೀವೇನ್ ಮಾಡಬಾರ್ದು. ವಿನಾಶದ ನಿಮ್ಮ ರಚನೆ, ನೀವ್ ವಿನಾಶವನ್ನ ಕಾಯೋದಲ್ಲ. ನೀವು ವಿನಾಶವನ್ನ ರಚನೆ ಮಾಡಬೇಕಾಗಿದೆ. ಸಮಯವನ್ನ ತರಬೇಕಾಗಿದೆ, ಸತ್ಯುಗವನ್ನ ತರಬೇಕಾಗಿರೋದು ನೀವು. ಕೈ ಬಚ್ಚೆ ಸೋಚ್ತೆ 6 ಮಾಸ್ ಕೆ ಲಿಯೆ ಬಾಪ್ ದಾದಾ ನೆ ಕಹಾ ಹೇ ತೋ 6 ಮಾಸ್ ತೋ ಹೋಗಾ ಹಿ. 6 ತಿಂಗಳು ಅಂತ ಬಾಪ್ ದಾದಾ ಹೇಳಿದ್ದಾರೆ. 6 ತಿಂಗಳಂತೂ ಆಗ್ಲೇಬೇಕು ತಾನೆ, ಹೋಗಾ ಹಿನಾ. 6 ತಿಂಗಳು ಅಂತ ಬಾಬಾ ಹೇಳಿದಾರೆ. 6 ತಿಂಗಳು ಸಮಯ ಕೊಟ್ಟಿದ್ರಲ್ಲ, ಅಂದ್ರೆ 6 ತಿಂಗಳಲ್ಲಿ ಆಗ್ಬೋದೇನೋ? ಹಾಗಲ್ಲ. ಲೇಕಿನ್ ಬಾಪ್ ದಾದಾ ಕತೆ ಹದ್ ಕಿ ಬಾತೋಂ ಕಾ ಆಧಾರ ನಹಿ ಲೋ. ಈ ಹದ್ದಿನ ಮಾತುಗಳ ಆಧಾರವನ್ನ ಎಂದು ಇಟ್ಕೋಬೇಡಿ. ಎವರಿಡೇ ರಫ್. 6 ತಿಂಗಳಕ್ಕೆ ಇವಾಗ್ಲೂ ಆಗ್ಬೋದು, ಇನ್ನೊಂದು ಕ್ಷಣ ಆಗ್ಬೋದು, ಅರ್ಧ ಗಂಟೆ ಬಿಟ್ಟಾಗ್ಬೋದು. ಬಾಬಾ ಹೇಳ್ತಾರೆ ಹೀಗೆ ಎವರಿಡೇ ಇರ್ರಿ. ನಿರಾಧಾರ್ ಹೇಗಿರ್ಬೇಕು? ಯಾವುದಕ್ಕೂ, ನಮ್ಮ ಪುರುಷಾರ್ಥಕ್ಕೆ ಯಾವುದನ್ನು ಆಧಾರ ಇಟ್ಕೋಬಾರ್ದು. ಒಂದೇ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಅಂತ ಬಾಬಾ ಹೇಳ್ತಾರೆ. ಚಾಲೆಂಜ್ ಕರ್ತೆ ಹೋ 1 ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಾ ವರ್ಸಾಲು. ಹೇಳ್ತೀರಿ ತಾನೆ, ಚಾಲೆಂಜ್ ಮಾಡ್ತೀರಿ ತಾನೆ, ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನ ತಗೊಳ್ಳಿ ಅಂತ. तो क्या आप 1 ಸೆಕೆಂಡ್ में स्वयं को जीवन मुक्त नहीं बना सकते? ಹಾಗಾದ್ರೆ ತಾವು ಒಂದೇ ಸೆಕೆಂಡ್ ನಲ್ಲಿ ನಿಮ್ಮನ್ನ ನೀವು ಜೀವನ್ ಮುಕ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಕೇಳ್ತಾರೆ ಬಾಬಾ. ಇಸ್ಲಿಯೇ ಇಂತಜಾರ್ ನಹಿ ಸಂಪನ್ ಬನ್ನೆ ಕಾ ಇಂತಜಾಮ್ ಕರೋ. ಅದಕ್ಕಾಗಿ ಕಾಯ್ಬೇಡಿ, ಆದ್ರೆ ಏನ್ ಮಾಡ್ರಿ? ಸಂಪನ್ನ ಆಗೋದಕ್ಕೆ ಎಲ್ಲ ತಯಾರಿಯನ್ನ ನೀವು ಮಾಡ್ಕೊಡಿ. ಬಾಪ್ ದಾದಾ ಕೋ ಬಚ್ಚೋಂ ಕೆ ಖೇಲ್ ದೇಖ್ ಕರ್ಕೆ ಹಸಿ ಆತಿ. ಬಾಪ್ ದಾದಾ ಮಕ್ಕಳ ಆಟವನ್ನ ನೋಡಿ ಮಕ್ಕಳ ಬಗ್ಗೆ ಬಾಬರಿಗೆ ಏನಾಗುತ್ತಂತೆ? ನಗು ಬರುತ್ತಂತೆ, ತಮಾಷೆ ಅನ್ಸುತ್ತಂತೆ. ಕೌನ್ ಸೆ ಖೇಲ್ ಪರ್ ಹಸಿ ಆತಿ. ಯಾವ ಆಟದ, ನೀವು ಆಡುವಂತ ಯಾವ ಆಟ ಬಾಬರಿಗೆ ನಗು ತರಿಸುತ್ತೆ ಅಂದ್ರೆ ಬತ್ತಾಯಿ, ಹೇಳ ಬಾಬಾ ಕೇಳ್ತಾರೆ. ಬಾಬಾ ಪರ್ಮಿಷನ್ ತಗೋತಾರೆ. ಆಜ್ ಮುರಳಿ ನಹಿ ಚಲಾ ರಹೆ. ಇವತ್ತು ಬಾಬಾ ಮುರಳಿ ಮಾಡ್ತಾ ಇಲ್ಲಂತೆ. ಸಮಾಚಾರ ಸುನಾ ರಹೆ. ಏನ್ ಮಾಡ್ತಾ ಇದ್ದಾರೆ ಬಾಬಾ? ಎಲ್ಲ ನಿಮ್ಮ ಸಮಾಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ಅಭಿ ತಕ್ ಕೈ ಬಚ್ಚೋಂ ಕೋ ಖಿಲೋನೆ ಸೆ ಖೇಲ್ನಾ ಬಹುತ್ ಅಚ್ಚಾ ಲಗ್ತಾ. ಇವತ್ತಿಗೂ ಕೂಡ ಮಕ್ಕಳಿಗೆ ಆಟಿಕೆ ಜೊತೆ ಆಟ ಆಡೋದು ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಅಂದ್ರೆ ಮಕ್ಕಳು ಹಿಂಗೆ ದೊಡ್ಡವರಾದ್ಮೇಲೂ ಆಟ ಆಡಿದ್ರೆ, ಇಷ್ಟು ದೊಡ್ಡವನಾಗಿ ಗೊತ್ತಾಗಲ್ಲ ಇನ್ನು ಆಟಿಕೆ ಸಾಮಾನ್ ತಗೊಂಡು ಆಟ ಆಡ್ತೀಯ ಅಂತ ಬೈತಾರಲ್ಲ, ಹಂಗೆ ಬಾಬಾ ಅವ್ರಿಗೆ ನಗು ಬರ್ತಾ ಇದೆ ಅಂತೆ. ಇನ್ನು ಮಕ್ಕಳು ಇಷ್ಟು ದೊಡ್ಡವರಾದ್ರು ಇನ್ನು ಏನ್ ಮಾಡ್ತಾ ಇದ್ದೀರಿ? ಆಟಿಕೆ ಸಾಮಾನ್ ಜೊತೆ ಆಟ ಆಡ್ತಿದ್ದೀರಲ್ಲ. ಛೋಟಿ ಛೋಟಿ ಬಾತೋಂ ಕಿ ಖಿಲೌನೆ ಸೆ ಖೇಲ್ನಾ. ಸಣ್ಣ ಸಣ್ಣ ಆಟಿಕೆ ಸಾಮಾನ್ ತಗೊಂಡು ಆಟ ಆಡೋದು. ಛೋಟಿ ಬಾತುಕೋ ಅಪನಾನ. ಸಣ್ಣ ಮಾತುಗಳನ್ನ ನಿಮ್ಮದ್ರಲ್ಲಿ ಇಟ್ಕೊಂಡ್ಬಿಡೋದು. ಯ ಸಮಯ ಗವಾತೆ. ಸಣ್ಣ ಪುಟ್ಟ ಮಾತುಗಳು, ಸಣ್ಣ ಪುಟ್ಟ ಪರಿಸ್ಥಿತಿಗಳನ್ನ ಹಂಗೆ ಮನಸ್ಸಲ್ಲಿ ಇಟ್ಕೊಳ್ಳೋದು. ಇದು ಸಣ್ಣ ಸಣ್ಣ ಆಟಿಕೆ ಜೊತೆಗೆ ಆಟ ಆಡೋದು ಅಂತ. ಸೈಡ್ ಸೀನ್ ಹೇ. ಸಣ್ಣ ಪುಟ್ಟ ಪರಿಸ್ಥಿತಿಗಳೆಲ್ಲ ಏನದು? ಅದು ಸೈಡ್ ಸೀನ್ ಅಂತಾರೆ ಬಾಬಾ. ಭಿನ್ನ ಭಿನ್ನ ಸಂಸ್ಕಾರ ಕಿ ಬಾತೆ ವಾ ಚಲನ್ ಯ ಸಂಪೂರ್ಣ ಮಂಜಿಲ್ ಕೆ ಬೀಚ್ ಮೇ ಸೈಡ್ ಸೀನ್ ಹೇ. ಭಿನ್ನ ಭಿನ್ನ ಸಂಸ್ಕಾರದ ಮಾತುಗಳು ಮತ್ತು ನಡತೆ ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಏನಾಗಿದೆ? ಇವೆಲ್ಲ ಸೈಡ್ ಸೀನ್ ಆಗಿದೆ ಅಂತಿದ್ದಾರೆ ಬಾಬಾ. ಇಸ್ಮೇ ರೂಕನಾ ಅರ್ಥಾತ್ ಸೋಚನಾ, ಪ್ರಭಾವ ಮೇ ಆನಾ, ಸಮಯ ಗವಾನಾ, रुचि से सुनाना, वायुमंडल बनाना, यह है रुकना. इससे संपूर्णता के मंजिल से दूर हो जाते. ಬಾಬಾ ಹೇಳ್ತಾರೆ ಹಾಗಾದ್ರೆ ಆಟಿಕೆ ಸಾಮಾನ್ ಜೊತೆಗೆ ಆಟ ಆಡೋದಂದ್ರೆ ಏನು? ಬಾಬಾ ವರ್ಣನೆ ಮಾಡ್ತಾರೆ ನೋಡ್ರಿ ಏನಂತ. ಭಿನ್ನ ಭಿನ್ನ ಸಂಸ್ಕಾರದ ಪರಿಸ್ಥಿತಿಯಲ್ಲಿ, ನಡತೆಯಲ್ಲಿ, ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಇವೆಲ್ಲ ನಮಗೆ ಸೈಡ್ ಸೀನ್ ಇದ್ದಂಗೆ ಅಲ್ಲಿ ನಿಂತು ಬಿಡುತ್ತೆ.
ಭಿನ್ನ ಭಿನ್ನ ಸಂಸ್ಕಾರಗಳ ಘರ್ಷಣೆಯಲ್ಲಿ ಬಂದು ಪುರುಷಾರ್ಥವನ್ನ ನಿಲ್ಲಿಸ್ಬಿಡೋದು. ಬಾಬಾ ಹೇಳ್ತಾ ಇದ್ದಾರೆ ಆ ಅಂದ್ರೆ ಅದರ ಬಗ್ಗೆ ಆಲೋಚನೆ ಮಾಡೋದು, ಯಾವುದೇ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡೋದು, ಆ ಪರಿಸ್ಥಿತಿಗಳ ಪ್ರಭಾವದಲ್ಲಿ ಬರೋದು ಮತ್ತು ಸಮಯ ಕಳೆಯೋದು, ಅದನ್ನೇ ಯೋಚನೆ ಮಾಡ್ತಾ ಅದರಲ್ಲೇ ಸಿಕ್ಕೊಂಡು ಸಮಯ ಕಳೆಯೋದು ಮತ್ತು ಅದು ಇದು ವ್ಯರ್ಥ ಮಾತುಗಳನ್ನ ಕೇಳೋದ್ರ ಬಗ್ಗೆ ವರ್ಣನೆ ಮಾಡೋದ್ರ ಬಗ್ಗೆ ಸಮಯ ಹಾಳು ಮಾಡ್ಕೊಳ್ಳೋದು. ಆಮೇಲೆ ಆ ವ್ಯರ್ಥ ಮಾತುಗಳನ್ನ ಇಟ್ಕೊಂಡು ಅದರ ಬಗ್ಗೆ ಮಾತಾಡಿ ಅವ್ರಿವ್ರಿಗೆ ಹೇಳಿ ವಾಯುಮಂಡಲವಲ್ಲ ವಾಯುಮಂಡಲವನ್ನೆಲ್ಲ ಕೆಡಿಸೋದು, ಇದೆಲ್ಲ ಏನೋ ಪುರುಷಾರ್ಥದಲ್ಲಿ ನಿಲ್ಲುವುದಾಗಿದೆ. ಆಟಿಗೆ ಸಮಾನಾದ ಆಡ್ಕೊಂಡು ನಿಂತು ಬಿಡೋದಾಗಿದೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಂಪೂರ್ಣತೆಯ ಗುರಿಯಿಂದ ಇನ್ನೂ ಏನಾಗ್ಬಿಡ್ತೀರಿ ನೀವು, ದೂರ ನಿಂತು ಬಿಡ್ತೀರಿ. ಮೆಹನತ್ ಬಹುತ್, ಪರಿಶ್ರಮ ನೋಡಿದ್ರೆ ಜಾಸ್ತಿ, ಚಹನ ಬಹುತ್, ಬಹಳ ಆಸೆ ಇದೆ, ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು, ಹಂಗ್ ಪುರುಷಾರ್ಥ ಮಾಡ್ಬೇಕು ಹಿಂಗ್ ಪುರುಷಾರ್ಥ ಮಾಡ್ಬೇಕು ಅಂತ. ಆದ್ರೆ ಪರಿಶ್ರಮ ನೋಡಿದ್ರೆ ಜಾಸ್ತಿನೇ ಇದೆ. ಬಾಬ್ ಸಮಾನ್ ಬನ್ನಾ ಹಿ ಹೇ, ಬಾಬನ್ ಸಮಾನ ಆಗ್ಲೇಬೇಕು ಅನ್ನುವಂತ ಗುರಿ ಕೂಡ ಇದೆ, ಶುಭ ಸಂಕಲ್ಪ ಶುಭ ಇಚ್ಛೆ ಕೂಡ ಇದೆ. ಆದ್ರೆ ಬಾಬಾ ಹೇಳ್ತಾರೆ ಮೆಹನತ್ ಕರ್ತೀವಿ ರುಕಾವಟ ಆ ಜಾತಿ ಹೇ, ಪರಿಶ್ರಮ ಪಟ್ಟರೂ ಕೂಡ ಏನಾಗುತ್ತೆ, ರುಕಾವಟ ಅಡೆತಡೆಗಳು ಬಂದ್ಬಿಡುತ್ತೆ. दो कान है, दो आंखें है, मुख है तो देखने में भी आता, सुनने में भी आता, बोलने में भी आता, लेकिन पाप का बहुत पुराना स्लोगन सदा याद रखो, देखते हुए भी नहीं देखो, सुनते हुए भी नहीं सुनो. ನಮ್ಮೆಲ್ಲರಿಗೂ ಎರಡು ಕಿವಿ ಇದೆ, ಎರಡು ಕಣ್ಣುಗಳು ಇದ್ದಾವೆ, ಬಾಯಿ ಮಾತ್ರ ಒಂದೇ ಇದೆ. ಆದ್ರೆ ಈ ಬಾಯಿ ಹಲವಾರು ಕೆಲಸ ಮಾಡುತ್ತೆ. ಕಿವಿ ಕೇಳೋ ಕೆಲಸ ಅಷ್ಟೇ ಮಾಡುತ್ತೆ, ಕಣ್ಣು ನೋಡೋ ಕೆಲಸ ಅಷ್ಟೇ ಮಾಡುತ್ತೆ, ಬಾಯಿ ಹಲವಾರು ಕೆಲಸ ಮಾಡುತ್ತೆ. ಏನೇನ್ ಮಾಡುತ್ತೆ? ಆ ಬಾಯಿ ಒಂದೇ ಇದೆ ಆದ್ರೆ ಬಹಳ ಕೆಲಸ ಮಾಡುತ್ತೆ. ಮುಖ ಹೇತು ದೇಖ್ನೆ ಮೇ ಆತಾ ಹೈ, ಮುಖ ಇದು ಒಂದೇ ಅಂತ ಕಾಣಿಸುತ್ತೆ. बाबा इतने सुनने में भी आता, बोलने में भी आता, लेकिन बाप का बहुत पुराना स्लोगन सदा याद रखो. ಅಲ್ವಾ? ನಾವು ಮಾತಾಡಿದನ್ನ ಬೇರೆಯವ್ರು ಮಾತಾಡಿದನ್ನ ಕೇಳಿಸ್ಕೊಳ್ತೀವಿ. ಬಾಬಾರ್ದು ಹಳೇ ಸ್ಲೋಗನ್ ಯಾವ್ದು? ಯಾವಾಗ್ಲೂ ಬಾಬಾ ಹೇಳುವಂಥದ್ದು, ಮಕ್ಕಳೇ ನೋಡುತ್ತಿದ್ದರು ನೋಡ್ಬೇಡಿ. ಕೇಳ್ತಾ ಇದ್ರು ಯಾರೋ ವ್ಯರ್ಥ ಮಾತಾಡ್ತಿದ್ದಾರೆ, ಯಾರ್ದು ಬಗ್ಗೆ ಹೇಳ್ತಿದ್ದಾರೆ, ಕೇಳ್ತಾ ಇದ್ರು ಕೇಳಿಸ್ಕೊಳ್ಬೇಡ್ರಿ, ಕೇಳ್ದಂಗಿದ್ಬಿಡಿ. ಅಂದ್ರೆ ಕೇಳ್ತಾ ಇದ್ರು ಕೇಳ್ದಂಗಿದ್ಬಿಡ್ರಿ ಅಂದ್ರೆ ಕಿವಿ ಮುಚ್ಕೊಳ್ಳೋದಲ್ಲ. ನಿಮ್ಗೆ ಯಾರ್ದೋ ಬಗ್ಗೆ ಒಬ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಅದು, ನಿಮ್ಮ ಅಭಿಪ್ರಾಯ ಯಾಕೆ ಚೇಂಜ್ ಮಾಡ್ಕೊತೀರಿ? ನಿಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ಒಳ್ಳೇದೇ ಇದೆ ತಾನೆ. ಹೀಗೆ ಕೇಳಿಸ್ಕೊಂಡ್ರು ಕೇಳಿಸ್ಕೋಬೇಡಿ ಅನ್ನೋದಂದ್ರೆ ಇದು. ಸುನ್ತೆ ಹುಯಿ ನೈ ಸೋಚೋ, ಅವ್ರು ಹೇಳ್ತಾ ಇದ್ದಾರೆ ಏನೋ ತಪ್ಪು ಹೇಳ್ತಿದ್ದಾರೆ ಅಥವಾ ಕೆಟ್ಟದೇನೋ ಹೇಳ್ತಿದ್ದಾರೆ ಒಬ್ಬರ ಬಗ್ಗೆ ಅಥವಾ ಯಾವುದೋ ವಿಷಯದ ಬಗ್ಗೆ, ನೀವು ಕೇಳಿಸ್ಕೊಳ್ತಾ ಇದ್ರೂ ಅವ್ರು ಮಾತಾಡಿದ ಮಾತಿನ ಬಗ್ಗೆ ಆಲೋಚನೆ ಮಾಡಬೇಡಿ. ನಿಮ್ಮ ವಿಚಾರವನ್ನ ಅವ್ರ ಬಗ್ಗೆ ಚೇಂಜ್ ಮಾಡ್ಕೋಬೇಡಿ. ಕೇಳ್ತಾ ಇದ್ರೂ ನಿಮ್ಮ ಮನ್ಸಲ್ಲಿ ಅದನ್ನ ತಗೋಬೇಡಿ. ನೀವು ಕೇಳಿಸ್ಕೊಂಡ್ರು ಯಾರನ್ನ ಬೈಕೊಂಡ್ರು ನಿಮ್ ಮನ್ಸೊಳಗೆ ಹಾಕೊಳ್ಳೇಬೇಡ್ರಿ. ಅದು ನಿಮ್ಮ ಅಭಿಪ್ರಾಯ, ಅವ್ರಿಗೆ ಹೇಳೋದು ಅಲ್ಲ, ಮನ್ಸಲ್ಲಿ ಅನ್ಕೊಳ್ರಿ ಅದು ನಿಮ್ಮ ಅಭಿಪ್ರಾಯ. ಅದು ನನ್ನ ಅಭಿಪ್ರಾಯ ಅವ್ರ ಬಗ್ಗೆ ಚೆನ್ನಾಗಿನೇ ಇದೆ, ನಾನ್ ಮಾತ್ರ ಅದನ್ನ ಕೆಡಿಸ್ಕೊಡೋದಿಲ್ಲ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ ಅಂದರ್ ಸಮಾವ್ ಫೈಲಾವ್ ನಹಿ. ನಿಮಗೆ ಯಾರೋ ಒಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು, ನೀವು ನಿಮ್ಮೊಳಗೆ ಇಟ್ಕೊಂಡ್ಬಿಡ್ರಿ. ಹೇಗೆ ಹೇಳ್ತಾರ, ಹೊಟ್ಟೆಲ್ ಹಾಕೊಳ್ತೀವಿ ಅಂದ್ರೆ ಇನ್ನೊಬ್ಬರಿಗೆ ಹೇಳಬೇಡಿ. ನಿಮ್ಗೆ ಯಾರೋ ಹೇಳಿದ್ರು ಆ ಮಾತನ್ನ ಏನ್ ಮಾಡ್ಬೇಡ್ರಿ ನೀವು, ಅವ್ರ ಹಂಗಂತರಿ ಇವ್ರ ಹಿಂಗಂತರಿ, ಅವರು ನಮ್ಗೆ ಹೇಳಿದ್ರು, ಏನ್ ಮಾಡ್ಬೇಡಿ, ಅದನ್ನ ಬೇರೆಯವ್ರ ಕಿವಿಗೆ ಹೇಳ್ಬೇಡಿ, ಬೇರೆಯವ್ರಿಗೆ ಹೇಳ್ಬೇಡಿ. ಯ ಪುರಾಣ ಸ್ಲೋಗನ್ ಯಾದ್ ರಖನಾ ಜರೂರಿ ಹೈ. ಇದು ಹಳೆಯ ಸ್ಲೋಗನ್, ಇದನ್ನ ದಿನಾಲು ನೆನ್ಪಿಟ್ಕೊಳ್ಳಿ. ಕೇಳಿದ ಮಾತಿನ ಮೇಲೆ ನೀವು ವಿಶ್ವಾಸನೂ ಇಡಬಾರ್ದು, ನಿಮ್ ಭಾವನೆನೂ ಚೇಂಜ್ ಮಾಡ್ಕೋಬಾರ್ದು, ಮತ್ತೆ ನೀವು ಇನ್ನೊಬ್ಬರಿಗೆ ಹೇಳಲೇಬಾರ್ದು. क्योंकि दिन प्रतिदिन जो भी सभी के जैसे पुराने शरीर के हिसाब चुकत हो रहा है, ऐसे पुराने संस्कार भी, पुरानी बीमारियां भी सब निकल के खत्म होनी है. ಇದು ಯಾವ ಸಮಯ? ಅಂತಿಮ ಸಮಯ. ನಮ್ಮ ಆತ್ಮನಲ್ಲಿರುವಂತ ಎಲ್ಲಾ ಕಾಯಿಲೆಗಳು ಹೊರಗೆ ಬರುವಂತ ಸಮಯ. ಘರ್ಷಣೆಗಳು ಆಗ್ತಿರುತ್ತೆ, ತಪ್ಪುಗಳನ್ನು ಮಾಡ್ತಿರ್ತಾರೆ,
ಅಲ್ಲ ಸಲ್ಲದ ಕೆಲ್ಸನೂ ನಡೀತಾ ಇರ್ತದೆ ಎಲ್ಲರಿಂದ, ಯಾಕಂದ್ರೆ ಕಾಯಿಲೆ ಎಲ್ಲ ಹೊರಗೆ ಬರ್ಬೇಕಲ್ಲ. ಹ್ಮ್ ಅಲ್ವಾ, ಹಳೆ ಕಾಯಿಲೆಗಳೆಲ್ಲ ಹೊರಗೆ ಬಂದು ಸಮಾಪ್ತಿ ಆಗುವಂತ ಸಮಯ. ಅದಕ್ಕೆ ಬಾಬಾ ಹೇಳ್ತಾರೆ, ಭಯ ಪಡಬೇಡಿ. ಅಭಿ ತೋ ಪತಾ ನಹಿ ಅವ್ರ ಹಿ ಬಾತೆ ಬಡ್ ರಹಿ ಹೈ. ಅಯ್ಯೋ ಗೊತ್ತಿಲ್ಲ, ಇನ್ನು ಏನಾಗ್ತಾ ಇದೆ, ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಪಹಲೆ ತೋ ಥೀ ನಹಿ, ಹಿಂಗೆಲ್ಲ ಇರ್ಲಿಲ್ಲ ಮೊದ್ಲು ಪರಿಸ್ಥಿತಿ ಅನ್ಕೋಬೇಡಿ. ಜೋ ನಹಿ ಥೀ ವಹ ಭಿ ಅಭಿ ನಿಕಲ್ ರಹಿ ಹೈ. ಮೊದ್ಲೇನ್ ಇರ್ಲಿಲ್ಲೋ ಅವೆಲ್ಲವೂ ಹೊರಗಡೆ ಬರಲಿದೆ ಈಗ. ಕಾಯಿಲೆಗಳೇನು ಒಳಗಿತ್ತು ಅದೆಲ್ಲ ಏನಾಗ್ಬೇಕು, ಹೊರಗೆ ಬರ್ಬೇಕೀಗ. ವಿನಾಶದ ಸಮಯ ತಾನೆ, ನಿಕಲ್ನಿ. ನಮ್ಮ ಆತ್ಮನಲ್ಲಿರುವಂತಹ ಹಳೆ ಸಂಸ್ಕಾರಗಳು ಏನಾಗಲಿದೆ, ಹೊರಗೆ ಬರ್ಲಿದೆ. ತಪ್ಪುಗಳನ್ನ ಮಾಡೋರಿದ್ದಾರೆ, ಪಾಪವನ್ನ ಮಾಡೋರಿದ್ದಾರೆ. ನೀವೇನ್ ತಿಳ್ಕೊಳ್ರಿ, ಅವ್ರ ಕಾಯಿಲೆ ಹೊರಗೆ ಬರ್ತಿದೆ ಅಂತ ತಿಳ್ಕೊಬೇಕು ಹೊರತು ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇವ್ರು ಹೆಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು ಅಂತ ಅದನ್ನ ವರ್ಣನೆ ಮಾಡಿ ನಾವು ಮತ್ತಷ್ಟು ಪಾಪಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. बाबा कहता इधर आपकी समाने की शक्ति, सहन की शक्ति, समेटने की शक्ति, निर्णय करने की शक्ति का पेपर है. ನಿಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಪೇಪರ್ ಈಗ. ಎಂತ ಪೇಪರು? ಸಮಾನಕ್ಕೆ ಶಕ್ತಿ. ಯಾರೋ ಏನೋ ಹೇಳಿದ್ರು, ಅಳವಡಿಸ್ಕೊಳ್ರಿ, ಒಳಗಿಟ್ಕೊಳ್ರಿ, ಅದನ್ನ ಹೊರಗೆ ಹಾಕ್ಬೇಡಿ. ಮತ್ತು ಸಹನ ಶಕ್ತಿ, ಹೊರಗಡೆ ಹಾಕದೇ ಇರೋದಕ್ಕೆ ಏನ್ ಬೇಕು? ಯಾರೋ ಒಬ್ಬರ ಬಗ್ಗೆ ಏನೋ ಹೇಳಿದ್ರು, ಅಳವಡಿಸ್ಕೊಳ್ಳೋದು ಒಂದ್ ಶಕ್ತಿ. ಅಂದ್ರೆ ಒಳಗಡೆ ಇಟ್ಕೊಳ್ಳೋದು, ಹಿಡಿದಿಟ್ಕೊಳ್ಳೋದು. ಮತ್ತದಕ್ಕೆ ಸಹನೇನೂ ಬೇಕು. ಇನ್ನೊಬ್ಬರ ಹತ್ರ ಹೇಳದೇ ಇರೋದಕ್ಕೆ ಏನ್ ಬೇಕು? ಸಹನೆ ಇಲ್ದವ್ರು ಏನ್ ಮಾಡ್ತಾರೆ? ಎಲ್ಲರ ಕಿವಿ 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 ಕಿವಿಗೆ ಹೋಗಿ ಹೇಳಿ ಬಂದ್ಬಿಡ್ತಾರೆ. ಸ್ಪ್ರೆಡ್ ಮಾಡ್ಬಿಡ್ತಾರೆ. ಅವ್ರ ಹತ್ರ ಸಹನೆ ಇಲ್ಲ, ಹಿಡಿದು ಇಟ್ಕೊಳ್ಳುವಂತ ಸಮಾನಕ್ಕೆ ಶಕ್ತಿ, ಅಳವಡಿಸ್ಕೊಳ್ಳುವಂತ ಶಕ್ತಿ ಇಲ್ಲ. ಸಮೇಟ್ನಿಕೆ ಶಕ್ತಿ, ಸಂಕುಚಿತಗೊಳಿಸ್ಕೊಳ್ಳುವಂತ ಶಕ್ತಿ ಬೇಕು. ಮತ್ತು ನಿರ್ಣಯ ಮಾಡುವಂತ ಶಕ್ತಿ. ಇವೆಲ್ಲದರ ಪೇಪರು ನಿಮ್ಮದು ನಡೆಯಲಿದೆ. ಕ್ಯಾ 10 ಸಾಲ್ ಪಹಲೆ ವಾಲೆ ಪೇಪರ್ ಆಯಂಗೆ ಕ್ಯಾ? 10 ವರ್ಷದ ಹಿಂದಿನ ಪೇಪರ್ ಏನಾದ್ರೂ ಇವಾಗ ಬರುತ್ತಾ? ಅವಾಗ ಬೇರೆ ಪೇಪರ್ ಇತ್ತು. ಈಗ ನೋಡ್ರಿ, ನೀವು ಬಾಬನ್ ಮಕ್ಳು ಆಗಿದ್ದೀರಿ ಈಗಾಗ್ಲೇ 10 ವರ್ಷ, 15 ವರ್ಷ, 20 ವರ್ಷ ಅನ್ಕೊಳ್ರಿ. 1 ವರ್ಷ ಇದ್ದಾಗ್ಲೂ ಪೇಪರ್ ಬಂದಿತ್ತು ನಿಮ್ಗೆ, 5 ವರ್ಷ ಇದ್ದಾಗ್ಲೂ ಪೇಪರ್ ಬಂದಿತ್ತು, 10 ವರ್ಷ ಇದ್ದಾಗ್ಲೂ ಪೇಪರ್ ಬಂತು. ಆ ಪೇಪರ್ ಈಗ ಬರುತ್ತೇನೋ, ಅದ್ರಲ್ಲಿ ಪಾಸ್ ಆಗಿದ್ದೀರಿ, ಅದ್ರಲ್ಲಿ ಈಗ್ಲೂ ನಿಮ್ಗೆ ಏನಾದ್ರೂ ಕ್ವಶನ್ ಕೊಟ್ರೆ ಅದರಲ್ಲಿ ಆರಾಮಾಗಿ ಅದನ್ನ ಫೇಸ್ ಮಾಡ್ತೀರಿ. ಇವಾಗ್ಲೂ ಅದೇ ಕ್ವಶನ್ ಬರುತ್ತೇನೋ, ಅದೇ ಪರಿಸ್ಥಿತಿ ಬರುತ್ತೇನೋ? ಬರಲ್ಲ. ಯಾಕಂದ್ರೆ ಮುಗ್ದೋಗ್ಬಿಟ್ಟಿದೆ, ಲೆವೆಲ್ ನಿಮ್ದು ಚೇಂಜ್ ಆಗಿದೆ ಇವಾಗ. ಬಾಬಾ ಹೇಳ್ತಾ ಇದ್ದಾರೆ, BA ಕೆ ಕ್ಲಾಸ್ ಕಾ ಪೇಪರ್ MA ಕೆ ಕ್ಲಾಸ್ ಮೇ ಆಯೇಗಾ ಕ್ಯಾ? BA ನಲ್ಲಿ ಓದಿ ಎಕ್ಸಾಮ್ ನಲ್ಲಿ ಬರ್ದಿದ್ದು MA ಯಲ್ಲಿ ಬರುತ್ತಾ? ಇಲ್ಲ. ಅದು ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ, ಅದರಲ್ಲಿ ಪರಿಣಿತ ಆಗ್ಬಿಟ್ಟಿರ್ತೀರಿ. ಮತ್ತೆ ಅದೇ ಪ್ರಶ್ನೆ MA ಯಲ್ಲಿ ಬರೋದಿಲ್ಲ. ಅವಾಗ ಮತ್ತೆ ಬೇರೆ ಪ್ರಶ್ನೆ. BA ಲೆವೆಲ್ ಅಲ್ಲಿದ್ದಾಗ ಅದೇ ದೊಡ್ಡದು ಅನ್ಸ್ಬಿಟ್ಟಿತ್ತು ನಮ್ಗೆ ಅಲ್ವಾ? MA ಓದುವಾಗ BA ಅಯ್ಯೋ ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ವಲ್ಲ ನಾವು, ಇಷ್ಟು ತಿಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗಿತ್ತಲ್ಲ ಅಂತಿದ್ವಿ. MA ಯಲ್ಲಿ ಬಂದಾಗ MA ಸಬ್ಜೆಕ್ಟ್ಸ್ ಏನಾಗುತ್ತೆ, ಅದು ಕಷ್ಟ, ಎಷ್ಟು ಹೆವಿ ಇದೆ ಇದು ಅಂತ ಅನಿಸ್ತಾ ಇರುತ್ತೆ. ಹೀಗೆ ಲೆವೆಲ್ ಚೇಂಜ್ ಆಗ್ತಿದ್ದಂಗೆ ಹಳೆ ಕ್ವಶನ್ಸ್ ನಮ್ಗೆ ಈಸಿ ಅನ್ಸುತ್ತೆ. ಹಂಗೆ ನಾವು ಹಳೆ ಪರಿಸ್ಥಿತಿಗೆ, ಹಳೆ ತಪ್ಪುಗಳಿಗೆ ಮತ್ತೆ ಈಗ ತಪ್ಪು ಮಾಡ್ತಾ ಹೋಗೋದಿಲ್ಲ. ಇಸ್ಲಿಯೇ ಘಬರಾವ್ ನಹಿ. ಅದಕ್ಕಾಗಿ ಏನ್ ಮಾಡ್ಬೇಡಿ, ಭಯ ಪಡಬೇಡಿ. ಕ್ಯಾ ಹೋ ರಹಾ ಹೈ, ಯಹ ಹೋ ರಹಾ ಹೈ, ಯಹ ಹೋ ರಹಾ ಹೈ, ಖೇಲ್ ದೇಖೆ. ಏನೇ ನಡೀತಿದ್ರು ಇದು ಆಗ್ತಿದೆ, ಆಟದ ರೂಪದಲ್ಲಿ ನೋಡಿ. ಪೇಪರ್ ತೋ ಪಾಸ್ ಹೋ ಜಾವ್. ಏನೇ ಪೇಪರ್ ಬಂದ್ರು ಏನಾಗ್ರಿ, ಪಾಸ್ ಆಗ್ರಿ. ಪಾಸ್ ಆಗೋದು ಯಾವ್ದ್ರಲ್ಲಿ? ಬಾಬಾ ಹೇಳ್ತಾನೆ, ಸಹನ ಶಕ್ತಿಯಲ್ಲಿ ಪಾಸ್ ಆಗ್ರಿ, ಅಳವಡಿಸಿಕೊಳ್ಳುವಂತ ಶಕ್ತಿಯಲ್ಲಿ ಪಾಸ್ ಆಗ್ರಿ, ಸಂಕುಚಿತಗೊಳಿಸಿಕೊಳ್ಳುವಂತ ಶಕ್ತಿ, ಇವೆಲ್ಲ ಶಕ್ತಿಗಳಲ್ಲಿ, ಇವೆಲ್ಲ ಶಕ್ತಿಗಳ ಪೇಪರ್ನಲ್ಲಿ ಏನಾಗ್ರಿ, ಪಾಸ್ ಆಗ್ರಿ. ಪಾಸ್ ವಿತ್ ಆನರ್ ಹೋ ಜಾओ. ಪಾಸ್ ಆಗೋದಷ್ಟೇ ಇಲ್ಲ, ಏನಾಗ್ಬೇಕು? ಪಾಸ್ ವಿತ್ ಆನರ್ ಆಗ್ಬೇಕು, ಗೌರವಾನ್ವಿತವಾಗಿ ಪಾಸ್ ಆಗ್ಬೇಕು. बाप दादा ने पहले भी सुनाया कि पास होने का सबसे सहज साधन है. पास ಆಗೋದಕ್ಕೆ ಎಲ್ಲಕ್ಕಿಂತ ಸಹಜ ಸಾಧನ ಯಾವುದು? ಪಾಸ್ ಆಗೋದಕ್ಕೆ ಬಹಳ ಸಹಜ ಸಾಧನ ಯಾವುದು? ಬಾಬಾ ಹೇಳ್ತಾರೆ, ಬಾಪ್ ದಾದಾಕ್ಕೆ ಪಾಸ್ ರಹೋ. ಪಾಸ್ ಇರೋದೆ. ಪಾಸ್ ಅಂದ್ರೆ ಹಿಂದಿ ಶಬ್ದ ಪಾಸ್ ಅಂದ್ರೆ ಹತ್ತಿರ ಇರೋದು, ಇಂಗ್ಲಿಷ್ ಶಬ್ದ ಪಾಸ್ ಆಗೋದು. ಪಾಸ್ ಆಗ್ಬೇಕಂದ್ರೆ ನಾವು ಬಾಬಾರವರ ಪಾಸ್ ಇರ್ಬೇಕು, ಹತ್ತಿರ ಇರ್ಬೇಕು, ಅವಾಗ ಪಾಸ್ ಆಗ್ತೀವಿ. ನಾವು ಬಾಬನ್ ದೂರ ಮಾಡ್ಕೊಂಡ್ರೆ ಏನಾಗುದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಪಾಸ್ ಆಗಲ್ಲ. जो आपके काम का नजारा नहीं है उसको पास होने दो.
ಮತ್ತೆ ಇನ್ನೊಂದು ಪಾಸ್ ನೋಡಿ, ಪಾಸ್ ಇಂಗ್ಲಿಷ್ ಪಾಸ್ ಅಂದ್ರೆ ಪಾಸ್ ಆಗೋದು, ಪಾಸ್ ಅಂದ್ರೆ ಬಾಬಾನ ಹತ್ರ ಬರೋದು, ಮತ್ತೆ ಇನ್ನೊಂದು ಇಂಗ್ಲಿಷ್ ಪಾಸ್ ಇದೆ, ಯಾವ್ದದು? ಪಾಸ್ ಮಾಡ್ಬಿಡೋದು, ಕಳಿಸ್ಬಿಡೋದು. ಪಾಸ್ಟ್ ಈಸ್ ಪಾಸ್ಟ್, ಹೋಗಿದ್ದು ಹೋಯ್ತು, ಹೋಗ್ಲಿಕ್ಕೆ ಬಿಟ್ಬಿಡಿ, ಅದನ್ನೇ ಮನ್ಸಲ್ಲಿ ಇಟ್ಕೋಬಿಡ್ರಿ, ಹಿಡಿದಿಟ್ಕೋಬಿಡ್ರಿ. ಅದು ಇನ್ನೊಬ್ಬರಿಗೆ ಪಾಸ್ ಮಾಡೋದಲ್ಲ, ಇನ್ನೊಬ್ಬರಿಗೆ ಹೇಳಿ ಪಾಸ್ ಮಾಡೋದಲ್ಲ. ಬಾಬಾ ಹೇಳ್ತಾ ಇದ್ರೆ ಆಕೆ ಕಾಮ್ ನಜಾರಾ ನಹಿ ಹೈ, ಉಸ್ಕೋ ಪಾಸ್ ಕರ್ ದೋ, ಪಾಸ್ ರಹೋ, ಪಾಸ್ ಕರೋ, ಪಾಸ್ ಹೋ ಜಾವೋ. ಪಾಸ್ ಇರ್ರಿ ಅಂದ್ರೆ ಬಾಬನ ಹತ್ರ ಇರ್ರಿ, ಪಾಸ್ ಮಾಡ್ರಿ, ಕಳಿಸ್ಬಿಡ್ರಿ ಅದನ್ನ, ಪಾಸ್ ಹೋ ಜಾವ್, ನೀವು ಪಾಸ್ ಆಗ್ಬಿಡ್ರಿ. ನೋಡ್ರಿ, 3 ಪಾಸ್, ಬೇರೆ ಬೇರೆ ಆ ಶಬ್ದ ಒಂದೇ, ಆದ್ರೆ ಅರ್ಥ, ಅದರ ಭಾವನೆ ಹೇಗೆ ಬೇರೆ ಬೇರೆ ಆಗುತ್ತೆ. ಕ್ಯಾ ಮುಷ್ಕಿಲ್ ಹೇ? ಕಷ್ಟ ಇದೆಯಾ? ಪಾಸ್ ಇರೋದಕ್ಕೆ, ಪಾಸ್ ಮಾಡೋದಕ್ಕೆ, ಪಾಸ್ ಆಗೋದಕ್ಕೆ ಕಷ್ಟ ಇದೆಯೇನು? टीचर्स मधुबन दौर, मधुबन वाले हाथ उठाओ, होशियार है, मधुबन वाले आगे आ रहे हैं, भले आओ. बाप दादा को खुशी है, बाप दादा को खुशी ಇದೆ. अपना हक लेते हैं ना. ಮಧುಬಂದವರು ತಮ್ಮ ಹಕ್ಕನ್ನ ತಗೊಳ್ತಾ ಇದ್ದಾರೆ. ಅಚ್ಚಾ ಹೇ ಬಾಪ್ ದಾದಾ ನಾರಾಜ್ ನಹಿ ಹೇ, ಭಲೆ ಆಗೆ ಬೈಟು. ಓಡೋಡಿ ಬಂದು ಬಾಬಾ ಹೇಳ್ತಿದ್ದಂಗೆ ಓಡೋಡಿ ಬಂದು ಮುಂದೆ ಕುತ್ಕೊಂಡ್ರು. ಬಾಬಾ ಅವ್ರಿಗೇನು ಸಿಟ್ಟಿಲ್ಲ, ಮುಂದೆ ಬನ್ರಿ. मधुबन में रहते तो कुछ तो पास खातरी होनी चाहिए ना, लेकिन पास शब्द याद रखना. ಬಾಬಾ ಹತ್ರ ಇರೋದಕ್ಕೆ ಎಲ್ಲರಿಗೂ ಇಷ್ಟ. ದೂರ ಇದ್ದವರೆಲ್ಲ ಓಡೋಡಿ ಲಾಸ್ಟಿಗೆ ಬಾಬಾ ಮಾತಾಡ್ಸ್ತಿದ್ದಂಗೆ ಏನ್ ಮಾಡ್ತಾರೆ, ಓಡೋಡಿ ಹತ್ರ ಬರ್ತಾರೆ. ಎಲ್ಲರಿಗೂ ಇಷ್ಟ. ಬಾಬಾವ್ರ ಹತ್ರ ಇರ್ತಾರೆ ಅಂದ್ಮೇಲೆ ಅವ್ರದ್ದು ಕಾಳಜಿನೂ ಮಾಡ್ಬೇಕಲ್ಲ, ಅದಕ್ಕೆ ಮಧುಬನ್ ನಿವಾಸಿಗಳೆಲ್ಲ ಎಲ್ಲಿ ಇರ್ತಾರೆ, ಅವ್ರನ್ನ ಮುಂದೆ ಕೂಡ್ಸಿರ್ತಾರೆ. ಅವ್ರ ಖಾತ್ರಿ ಮಾಡ್ಬೇಕಲ್ಲ. ಮತ್ತು ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಬಾಬಾ ವಿಶೇಷ ಕಾಳಜಿ ಮಾಡ್ಬೇಕಾಗತ್ತೆ ಅವರನ್ನ. ಲೇಕಿನ್ ಪಾಸ್ ಶಬ್ದ ಯಾದ್ ರಖನಾ, ಆದ್ರೆ ಪಾಸ್ ಎನ್ನುವಂತ ಶಬ್ದ ಸದಾ ನೆನ್ಪಿಟ್ಕೊಳ್ಳಿ. 3 ಪಾಸ್. ಮಧುಬನ್ ಮೇ ನೈ ನೈ ಬಾತೆ ಹೋತಿ ಹೇನಾ, ಮಧುಬನ್ದಲ್ಲಿ ಹೊಸ ಹೊಸ ಮಾತುಗಳು, ಪರಿಸ್ಥಿತಿಗಳು ಬರ್ತಾ ಇರುತ್ತೆ. ಡಾಕು ಬಿ ಆತೆ, ಡಾಕುಗಳು ಬಂದಿರ್ತಾರೆ. ಎಷ್ಟೋ ಸಲ ಡಾಕುಗಳು ಬಂದಿದ್ದಾರೆ ಮಧುಬನಕ್ಕೆ. ಗಲಾಟೆ ಮಾಡಿ ಭಂಡಾರ ಹೊತ್ಕೊಂಡು ಹೋಗಿದ್ದಾರೆ, ಭಂಡಾರ ಕದ್ಕೊಂಡು ಹೋಗಿದ್ದಾರೆ, ಡಾಕುಗಳು ಬರ್ತಾರೆ. ಕೈ ನೈ ನೈ ಬಾತೆ ಹೋತೆ, ಹೊಸ ಪರಿಸ್ಥಿತಿಗಳು ಬರ್ತಾ ಇರುತ್ತೆ. ಕರಡಿಗಳು ಬಂದು ದಾಳಿನೂ ಮಾಡಿದೆ, ಹುಲಿನೂ ಬಂದಿದೆ, ಚಿರತೆ ಬಂದಿದೆ ಮಧುಬನಕ್ಕೆ, ಕಾಂಪೌಂಡ್ ಒಳಗಡೆನೂ ಬಂದಿದೆ. ಭಿನ್ನ ಭಿನ್ನ ಪರಿಸ್ಥಿತಿಗಳು ಬರ್ತಾ ಇರುತ್ತೆ. ಅಭಿ ಬಾಪ್ ಜನರಲ್ ಮೇ ಕ್ಯಾ ಸುನಾಯೆ, ಥೋಡಾ ಗುಪ್ತ ರಖತೆ ಹೇ, ಲೇಕಿನ್ ಮಧುಬನ್ ವಾಲೆ ಜಾನ್ತೆ ಹೇ, ಮನೋರಂಜನ ಕರೋ, ಮೂಂಜೋ ನೈ. ಏನೇ ಪರಿಸ್ಥಿತಿ ಬಂದ್ರು, ಇದು ಡ್ರಾಮಾದಲ್ಲಿ ಇತ್ತು, ಕಲ್ಪದ ಹಿಂದೆನೂ ಆಗಿತ್ತು, ಈ ಕಲ್ಪದಲ್ಲೂ ನಡೀತಾ ಇದೆ, ಮನೋರಂಜನೆ ಮಾಡ್ರಿ. ಇದರಲ್ಲಿ ಇಲ್ಲೂ ಹಿಂಗಾಗುತ್ತಾ ಅಂತ ಗೊಂದಲದಲ್ಲಿ ಬರ್ಬೇಡ್ರಿ. ಎಲ್ಲಿದ್ರೇನು ಡಾಕುಗಳಿಗೆ ಅಲ್ವಾ? ಬಾಬಾ ಹೇಳ್ತಾರೆ ಏಹೇ ಮೂಂಜನ, ಏಹೇ ಮನೋರಂಜನ್ ಅಲ್ವಾ? ಬಾಬಾ ಹೇಳ್ತಾರೆ ಸಮಷ್ಕರ್ ಮೋಜ್ ಮೇ ಪಾಸ್ ಕರ್ನ. ಇದು ಗೊಂದಲ ಅಂದ್ರೆ ಇದು, ಕನ್ಫ್ಯೂಷನ್ ಅಲ್ಲಿ ಬರೋದಂದ್ರೆ ಇದು, ಮನೋರಂಜನೆ ಅನುಭವ ಮಾಡೋದಂದ್ರೆ ಇದು. ಹೀಗೆ ನೀವು ಏನ್ ಮಾಡ್ರಿ, ಯಾವುದೇ ಪರಿಸ್ಥಿತಿ ಬಂದ್ರೆ ಅದನ್ನ ಪಾಸ್ ಮಾಡ್ರಿ. तो मूंझना अच्छा है या पास करके मौज में रहना अच्छा है? ಪ್ರಶ್ನೆ ಕನ್ಫ್ಯೂಷನ್, ಅನೇಕ ಡೌಟು ಇಟ್ಕೊಳ್ಳೋದು ಒಳ್ಳೆ ಸ್ಥಿತಿನೋ, ಅಥವಾ ಯಾವುದೇ ಪರಿಸ್ಥಿತಿ ಬಂದರೂ ಅದರಲ್ಲಿ ಒಂದು ಪಾಸಿಟಿವಿಟಿ, ಅದರಲ್ಲಿ ಜ್ಞಾನ ಅಪ್ಲೈ ಮಾಡ್ಕೊಂಡು ಖುಷಿಯಲ್ಲಿರೋದು, ಇದು ಒಳ್ಳೇದು? ಯಾವ್ದು ಒಳ್ಳೇದು? ಮೂಂಜಿನ ಅಥವಾ ಮೋಜ್ ಮೇರೆನ? ಯಾವ್ದಿಷ್ಟ? ಮೋಜ್ ಇಷ್ಟ ತಾನೆ. ಬಾಬಾ ಇದ್ರೆ ಪಾಸ್ ಕರ್ನಾ ಏನ, ಅದನ್ನು ಹಿಡಿದಿಟ್ಕೊಳ್ಳೋದಲ್ಲ. ಯಾಕೆ, ಏನು, ಹೆಂಗೆ ಅಂತ ಅದರಲ್ಲೇ ಇರೋದಲ್ಲ. ಪಾಸ್ ಹೋನ ಏನ ತೋ ಪಾಸ್ ಕರೋ. ಹಾಗಾಗಿ ಪರಿಸ್ಥಿತಿಗಳನ್ನ ಏನ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಂಡ್ಬಿಡ್ರಿ. क्या बड़ी बात है? कोई बड़ी बात नहीं है. बात को बड़ा करना या छोटा करना अपने बुद्धि पर है. ಯಾವುದೇ ಪರಿಸ್ಥಿತಿಗಳನ್ನ ದೊಡ್ಡದು ಮಾಡ್ಕೊಳ್ಳೋದು ಮತ್ತೆ ಯಾವುದೇ ಪರಿಸ್ಥಿತಿಯನ್ನ ಸಣ್ಣದು ಮಾಡ್ಕೊಳ್ಳೋದು, ಅದು ಯಾರ ಕೈಲಿರುತ್ತೆ? ನಿಮ್ ಕೈಲೇ ಇದೆ. ಬಂದಿರುವಂತ ಪರಿಸ್ಥಿತಿ ಹೆಚ್ಚು ಮಾಡ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ, ಸಣ್ಣದು ಮಾಡ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ ಅಲ್ವಾ? ಕೆಲವ್ರು ಕಷ್ಟ ಬಂದ್ರೆ ಎಷ್ಟು ದೊಡ್ಡದು ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ಏನೂ ಆಗಿಲ್ಲ ಅಂತ ಆರಾಮಾಗಿದ್ಬಿಡ್ತಾರೆ. ಎಲ್ಲದಕ್ಕೂ ಬಾಬಾ ನಮ್ಗೆ ಪಾಸಿಟಿವಿಟಿ ಕಲ್ಸ್ಕೊಟ್ಟಿದ್ದಾರೆ ತಾನೇ, ಹೆಂಗಿರ್ಬೇಕು. ಮೂಂಜ್
ಅಲ್ಲ, ಮೋಜಲ್ಲಿ ಏನಾದ್ರೂ ಮೋಜಲ್ಲಿ ಅದನ್ನ ಹೆಂಗೆ ಪಾಸಿಟಿವ್ ಮಾಡ್ಕೋಬೇಕು. ಬಾಬಾ ನಮ್ ಕನ್ಸ್ ಕೊಟ್ಬಿಟ್ಟಿದ್ದಾರೆ. ಜೋ ಬಾತ್ ಕೋ ಬಡಾ ಕರ್ ದೇತೆ ಉನ್ಕೆ ಲಿಯೆ ಅಜ್ಞಾನ್ ಕಾಲ್ ಮೇ ಭಿ ಕಹತೆ ಕಿ ರಸ್ಸಿ ಕೋ ಸಾಂಪ್ ಬನಾನೆ ವಾಲೆ. ಯಾರು ಮಾತುಗಳನ್ನ ದೊಡ್ಡದ್ ಮಾಡ್ತಾರಲ್ಲ, ಅವ್ರಿಗೆ ಲೌಕಿಕದಲ್ಲೂ ಒಂದು ಮಾತು ಹೇಳ್ತಾರೆ. ಏನಂದ್ರೆ ಇವ್ರು ಹಗ್ಗನೂ ಹಾವು ಮಾಡೋರು ಇವ್ರು ಅಂತ. ಸಣ್ಣದಿರ್ತದ, ದೊಡ್ಡದಿರಲ್ಲ. ಯಾವುದೇ ಪರಿಸ್ಥಿತಿ ಮನುಷ್ಯನಿಗೆ ಸಣ್ಣದೇ ಇರ್ತದು. ಅವ್ರವ್ರ ಕೆಪಾಸಿಟಿ ಅನುಸಾರವಾಗಿ ಸಣ್ಣದನ್ನ ಏನ್ ಮಾಡ್ಕೊಂಡ್ಬಿಡ್ತಾರೆ, ಹಗ್ಗ ಇರುತ್ತದು. ಆದ್ರೆ ಇವ್ರೇನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಹಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಮನೆಗಳಲ್ಲಿ ಕೆಲವೊಮ್ಮೆ ಅಷ್ಟೇ, ಹಗ್ಗ ನೋಡಿ ಹಾವು ಬಂತು ಅಂತ ಸ್ಥಿತಿ ಹೆಂಗ್ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದ್ರದ್ದು ನೋಡಿದ್ರೆ ಹಗ್ಗ ಆಗಿರುತ್ತೆ. ಹಂಗೆ ಬಾಬಾ ಹೇಳ್ತಾರೆ, ಹಗ್ಗ ಮಾಡ್ಕೊಳ್ಳೋದು ಹಾವು ಮಾಡ್ಕೊಳ್ಳೋದು ಯಾರ ಕೈಲಿರುತ್ತೆ? ನಮ್ ಕೈಯಲ್ಲಿ ಇರುತ್ತೆ. ಸಿಂಧಿ ಭಾಷಾ ಮೇ ಕಹತೆ ಕಿ ನೋರಿ ಕೋ ನಾಗ್ ಬನಾತೆ ಏಸೆ ಖೇಲ್ ನಹಿ ಕರೋ. ನೋಡ್ರಿ, ಇಂಥ ಮಾತಲ್ಲಿ ಇಂಥ ಆಟ ಎಲ್ಲ ನೀವು ಆಡ್ತೀರಾ? ಅಭಿ ಯಹ ಖೇಲ್ ಖತಮ್. ಈಗ ಇಂಥ ಆಟ ಎಲ್ಲ ಬಿಟ್ಬಿಡ್ರಿ. ಈ ದೊಡ್ಡವರಾಗ್ಬಿಟ್ಟಿದ್ದೀರಿ, ಇಂತೆಲ್ಲ ಆಟ ಆಡ್ಬಿಟ್ರಿ. ಆಟಿಕೆ ಸಾಮಾನು ಇವೆಲ್ಲ. ಸಣ್ಣ ಸಣ್ಣ ಪರಿಸ್ಥಿತಿ ಹಿಡ್ಕೊಂಡು ಕೂತ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು, ಸಣ್ಣದೇನಾದ್ರೂ ಬಂದ್ರೆ ದೊಡ್ಡದು ಮಾಡ್ಕೊಳ್ಳೋದು, ಇದೆಲ್ಲ ಸಣ್ಣ ಮಕ್ಕಳ ಆಟ. ನೀವೇನ್ ಸಣ್ಣವರ ಇವಾಗ ಅಂತ ಕೇಳ್ತಾರೆ ಬಾಬಾ. आज विशेष समाचार तो सुना है ना बाप दादा, अभी तक सहज पुरुषार्थ सुनाते हैं, मुश्किल नहीं. ಈಗ ಬಾಪ್ ದಾದಾ ನಾವು ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥ ತಿಳಿಸ್ಕೊಡ್ತಿದ್ದಾರೆ, ಕಷ್ಟದಲ್ಲ. ಸಭಿ ಕೋ ಯಹ ಸಂಕಲ್ಪ ತೋ ಹೈ ಹಿ. बाप समान बनना ही है, पक्का है ना. ಫಾರಿನರ್ಸ್ बनना है, ಬಾಪ್ ಸಮಾನ್ ಆಗ್ಬೇಕಾ? ಎಲ್ಲರೂ ಆಗ್ಬೇಕಾ? कमाल है. टीचर्स की टीचर्स आई है. बाप दादा ने आज खुशखबरी सुनी टीचर्स की. कौन सी खुशखबरी बताओ? टीचर्स ಗಳಿಗೊಂದು ಖುಷ್ಖಬರಿ ಹೇಳ್ತಾರೆ ಬಾಬಾ. ಹೇಳಿ. ಟೀಚರ್ಸ್ को आज ಗೋಲ್ಡನ್ ಬ್ಯಾಡ್ಜ್ ಮಿಲಾ है. ಎಲ್ಲರಿಗೂ ಗೋಲ್ಡನ್ ಬ್ಯಾಡ್ಜ್ ಕೊಟ್ಟಿದ್ರು 2005 ಇಸ್ವಿಯಲ್ಲಿ. ಕಿಸ್ಕೋ ಗೋಲ್ಡನ್ ಮೆಡಲ್ ಮಿಲಾ. ಗೋಲ್ಡನ್ ಬ್ಯಾಡ್ಜ್ ಅಂದ್ರೆ ಏನು? ಗೋಲ್ಡ್ ಮೆಡಲ್ ಇದ್ದಂಗೆ. ಯಾರಿಗೆಲ್ಲ ಸಿಕ್ಕಿದೆ ಅವ್ರ ಕೈ ಎತ್ತಿರಿ ಅಂತ ಬಾಬಾ ಟೀಚರ್ಸ್ ಗಳಿಗೆ ಕೈ ಎತ್ತಿಸ್ತಾರೆ. ಪಾಂಡವಂಕೋ ಭಿ ಮಿಲಾ. ಮತ್ತು ಅಣ್ಣಂದ್ರಿಗೂ ಯಾರು ಮಧುಬನ್ ನಿವಾಸಿಗಳಿದ್ರು, ಅವ್ರಿಗೂ ಕೂಡ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿತ್ತು. ಅವ್ರಿಗೂ ಕೇಳ್ತಾರೆ ಬಾಬಾ, ಬಾಬಾ ಕಿ ಹಮ್ ಜಿನ್ಸ್ ತೋ रहने नहीं है, रहने नहीं चाहिए. ಪಾಂಡವ್ ಬ್ರಹ್ಮ ಬಾಬಾ ಕಿ ಹಮ್ ಜಿನ್ಸ್ ಹೇ. ಪಾಂಡವ್ರಂದ್ರೆ ಯಾರಂತೆ? ಬ್ರಹ್ಮ ಬಾಬಾರವರ ಹಮ್ ಜಿನ್ಸ್. हम जिन्स ಅಂದ್ರೆ ಅವ್ರ ಸಮಾನ. उनको और प्रकार का गोल्डन मिला है. पांडवों को रॉयल गोल्ड मेडल है. पांडवರಿಗೆ ಏನಿದೆ ಅಂತೆ? रॉयल गोल्ड मेडल. गोल्डन मेडल वालों को बाप दादा की अरब खरब बारी मुबारक मुबारक मुबारक. बाप दादा जो देश विदेश में सुन रहे हैं और गोल्डन मेडल मिल चुका है, वह सभी भी समझे, हमें भी बाप दादा ने मुबारक दी है. चाहे पांडव है, चाहे शक्तियां है, किसी भी कार्य के निमित्त बनने वालों को खास यह दादियां, परिवार में रहने वालों को भी कोई विशेषता के आधार पर गोल्डन मेडल देती हैं. तो जिसको भी जिस भी विशेषता के आधार पर, चाहे सरेंडर के आधार, चाहे कोई भी सेवा के विशेष आगे बढ़ने वालों को दादियों द्वारा भी मेडल मिला है, तो दूर बैठे सुनने वालों को भी बहुत बहुत मुबारक. आप सब दूर बैठकर मुरली सुनने वालों के लिए, गोल्डन मेडल वालों के लिए एक हाथ की ताली बजाओ, वह आपकी ताली देख रहे हैं. ಬಾಬಾ ಹೇಳ್ತಾರೆ, ಯಾರಿಗೆಲ್ಲ ಗೋಲ್ಡನ್ ಬ್ಯಾಡ್ಜ್ ಸಿಕ್ಕಿದೆ ಅವರೆಲ್ಲರಿಗೂ ಬಹಳಷ್ಟು ಮುಬಾರಕ್ ಇದೆ. ಬಾಬಾ ಹೇಳ್ತಾರೆ, ದೂರ ಕುತ್ಕೊಂಡು ಮುರಳಿನ ಕೇಳೋರು ಕೂಡ, ಅಂದ್ರೆ ಹೇಗೆ ಟಿವಿಗಳಲ್ಲೆಲ್ಲ ಕೇಳಿಕ್ ಶುರು ಆಗ್ಬಿಟ್ಟಿತ್ತು. ಬಾಬಾ ಹೇಳ್ತಾರೆ, ಅವ್ರಿಗೂ ಮತ್ತು ಮೆಡಲ್ ಸಿಕ್ಕವ್ರಿಗೂ ಎಲ್ಲರಿಗೂ ಒಂದು ಕೈನ ಚಪ್ಪಾಳೆ ಬಾರಿಸ್ತಾರೆ. ವಹ ಭಿ ಹಸ್ ರಹೆ ಖುಷ್ ಹೋ ರಹೆ ಹೇ. ಬಾಪ್ ದಾದಾ ಸಹಜ ಪುರುಷಾರ್ಥ ಸುನಾ ರಹೆ ಥೆ. ಅಭಿ ಸಮಯ ತೋ ಅಚಾನಕ್ ಹೋನಾ ಹೇ. ಈಗ ಸಮಯ ಅಂತೂ ಹೇಳಿ ಕೇಳಿ ಬರಲ್ಲ, ಆಕಸ್ಮಿಕವಾಗಿ ಬಂದ್ಬಿಡುತ್ತೆ. ಏಕ ಗಂಟಾ ಪಹಲೆ ಭಿ ಬಾಪ್ ದಾದಾ ಅನೌನ್ಸ್ ನಹಿ ಕರೇಗಾ. ಈಗ 1 ಗಂಟೆ ಬಿಟ್ಟು ವಿನಾಶ ಆಗತ್ತೆ ಅನ್ಕೊಳ್ರಿ, ಆದ್ರೂ ಬಾಬಾ ವಿನಾಶ ಆಗತ್ತೆ ಅಂತ ಅನೌನ್ಸ್ ಮಾಡಲ್ಲ. ನಂಬರ್ ಕೈಸೆ ಬನೆಂಗೆ? ಒಂದ್ ವೇಳೆ ಹೇಳಿದ್ರೆ ನಂಬರ್ ಹೆಂಗ್ ಸಿಗತ್ತೆ? ಅಗರ್ ಅಚಾನಕ್ ನಹಿ ಹೋಗಾ ತೋ ಪೇಪರ್ ಕೈಸೆ ಹೋಗಾ? ಯಾಕೆಂದ್ರೆ ಬಾಬನ್ ಪೇಪರ್ ಹೆಂಗಿರುತ್ತೆ? ಅಚಾನಕ್ ಇರುತ್ತಲ್ಲ.
ಅದಕ್ಕೆ ಎವರಡಿ ಮಾಡ್ಬೇಕಂದ್ರೆ ಬಾಬಾ ಅಚಾನಕ ಎಕ್ಸಾಮ್ ಅನ್ನ ಇಟ್ಬಿಡ್ತಾರೆ. पास विद ऑनर का सर्टिफिकेट ಫೈನಲ್ ಸರ್ಟಿಫಿಕೇಟ್ ಅಚಾನಕ್ ಮೇ ಹಿ ಹೋನಾ. ಈಗ ಸ್ಕೂಲ್ಗಳಲ್ಲಿ ನೋಡಿ, ಸ್ಕೂಲ್ಗಳಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ಮಕ್ಳಿಗೆ ಗೊತ್ತಿರಲ್ಲ. ಅವ್ರ ಪೇಪರ್ ತಗೊಂಡ್ಮೇಲೆ ಅಚಾನಕ್ ಆಗಿ ಅವ್ರಿಗೆ ಪ್ರಶ್ನೆ ಗೊತ್ತಾಗತ್ತೆ. ಹಂಗೆ ಭಗವಂತಂದು ಕೂಡ ಈ 1 ಗಂಟೆ ಬಿಟ್ಟು ವಿನಾಶ ಆಗತ್ತೆ ಅಂತ ಬಾಬಾ ಅನೌನ್ಸ್ ಮಾಡಿದ್ರೆ ನಿಮ್ ಮನೆದೆಲ್ಲ ಏನ್ ಮಾಡ್ಬಿಡ್ತೀರಿ, ನೀವು ತಂದು ಬಾಬಾನ ಕೊಟ್ಬಿಡ್ತೀರಿ, ಎಲ್ಲರೂ ಪಾಸ್ ಆಗ್ಬಿಡ್ತೀರಿ. ಆ ಅದಕ್ಕೆ ಬಾಬಾ 1 ಗಂಟೆ ಬಿಟ್ಟು ವಿನಾಶ ಆಗತ್ತೆ ಅಂದ್ರೂ ಏನ್ ಮಾಡಲ್ಲ, ಹೇಳಲ್ಲ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ಹಂಗೆ ತಾನೆ, ಮಕ್ಕಳಿಗೆ ಅಕಸ್ಮಾತ್ ಇಂಥ ಪ್ರಶ್ನೆ ಬರುತ್ತೆ ಮಕ್ಕಳೇ ಅಂತ ಏನಾದ್ರೂ 1 ಗಂಟೆ ಮೊದ್ಲು ಹೇಳ್ಬಿಟ್ರೆ, 1 ದಿನ ಮೊದ್ಲು ಹೇಳ್ಬಿಟ್ರೆ, ರಾತ್ರಿ ಎಲ್ಲ ಓದಿ ಮಕ್ಕಳು ಎಲ್ಲರೂ 100% ಪಾಸ್ ಆಗ್ಬಿಡ್ತಾರೆ. ಅದಕ್ಕೇನ್ ಪಾಸು, ಅದಕ್ಕೆ ಎಕ್ಸಾಮ್ ಅಂತ ಹೇಳ್ತಾರ? ಅದು ಎಕ್ಸಾಮೇ ಅಲ್ಲ. ಈ ಕಡೆ ಎಲ್ಲ ಅಂತವ್ ನಡೀತವೆ ಅಲ್ವಾ? ಎಕ್ಸಾಮ್ ಅಲ್ಲೇ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಆ ಕಡೆ ಧಾರವಾಡ ಕಡೆ ಎಲ್ಲ ಇಲ್ಲ ಹಂಗೆ ಕಾಪಿ ಹೊಡಿಯೋದು, ನೋಡ್ಕೊಂಡ್ ಬರೆಯೋದು, ಟೀಚರ್ಸ್ ಮೊದ್ಲೇ ಹೇಳ್ಬಿಡೋದು, ಟೀಚರ್ಸ್ ಎಲ್ಲ ಎಕ್ಸಾಮ್ ಹಾಲ್ ನಲ್ಲಿ ಬಂದು ಹೇಳ್ಕೊಡೋದು, ಅವೆಲ್ಲ ಇಲ್ಲೇ ಇಲ್ಲ ಆ ಕಡೆ. ಹಂಗೆ ಭಗವಂತಂದು ಸ್ಟ್ರಿಕ್ಟ್ ಎಕ್ಸಾಮ್. ಅದಕ್ಕೆ ಎಕ್ಸಾಮ್ ಅಂತ ಹೇಳೋದೇ ಇಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ ಬಂದು ಏನಾದ್ರು ಹೇಳ್ಕೊಟ್ರದು ಎಕ್ಸಾಮೇ ಅಲ್ಲ. ಅದು ಮೋಸ, ಮಕ್ಕಳಿಗೆ ಮಾಡುವಂತ ಮೋಸ ಅದು ಅಲ್ವಾ? ಹಂಗೆ ಭಗವಂತಂದು ಕೂಡ ಬಹಳ ಸ್ಟ್ರಿಕ್ಟ್ ಎಕ್ಸಾಮ್ ಅಲ್ವಾ? ಅವ್ರ ಬಾಬಾ ಎಂದೂ ಹೇಳೋದಿಲ್ಲ ವಿನಾಶ ಆಗೋದು, ಯಾವಾಗ ಆಗತ್ತೆ ಅಂತ ಹೇಳೋದಿಲ್ಲ, ಅಚಾನಕ್ ಆಗ್ಲಿದೆ. ಯಾಕೆಂದ್ರೆ ಮಕ್ಕಳಿಗೆ ಬಾಬಾ ನಂಬರ್ ಕೊಡ್ಬೇಕಲ್ಲ, ಅದು ಪಾರ್ಸಾಲಿಟಿ ಆಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳೋದಿಲ್ಲ. ಅಗರ್ ಅಚಾನಕ್ ನಹಿ ಹೋಗಾ ತೋ ಪೇಪರ್ ಕೈಸೆ ಹೋಗಾ. ಪಾಸ್ ವಿತ್ ಆನರ್ ಕಾ ಸರ್ಟಿಫಿಕೇಟ್ ಅಲ್ವಾ? ಪಾಸ್ ವಿತ್ ಆನರ್ ಆಗುವಂತ ಸರ್ಟಿಫಿಕೇಟ್, ಫೈನಲ್ ಸರ್ಟಿಫಿಕೇಟ್ ಹೆಂಗಾಗಲಿದೆ ಅದು? अचानक। इसलिए दादियों का एक संकल्प बाप दादा के पास पहुंचा है. ದಾದಿಯವರ ಒಂದು ಸಂಕಲ್ಪ ಏನಿದೆ, ಇದು ಬಾಪ್ ದಾದರ ಹತ್ರ ತಲುಪಲಿದೆ. दादियां चाहती है कि अभी बाप दादा साक्षात्कार की चाबी खेले. यह इन्हों का संकल्प है. ದಾದಿಯವ್ರಿಗೆ ಏನ್ ಇಷ್ಟ ಇದೆ ಅಂತ, ಈಗ ಸಾಕ್ಷಾತ್ಕಾರದ ಚಾವಿ ಬಾಬಾ ಕಿತ್ಕೊಂಡ್ರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಸಾಕ್ಷಾತ್ಕಾರ ಆಗ್ತಿತ್ತು, ಆಮೇಲೆ ಅದನ್ನ ವಾಪಸ್ ಬಾಬಾ ತಗೊಂಡ್ಬಿಟ್ರು. ದಾದಿಯವ್ರಿಗೆ ಇಷ್ಟ ಇದೆ ಅಂತೆ ಆ ಸಾಕ್ಷಾತ್ಕಾರದ ಚಾವಿ ಮತ್ತೆ ಬಾಬಾ ತೆರಿಬೇಕು, ಮತ್ತೆ ಸಾಕ್ಷಾತ್ಕಾರ ಮಾಡಿಸ್ಬೇಕು. ಆಪ್ ಸಭಿ ಚಾತೆ ಹೋ, ನಿಮ್ಗೂ ಇಷ್ಟ ಇದೆ ತಾನೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ಬೇಕು, ಇಷ್ಟ ಇದೆ ತಾನೆ ನಮ್ಗೂನು ಎಲ್ರಿಗೂ. बाप दादा चाबी खोलने या आप निमित्त बनेंगे. ಬಾಬಾನೇ ಚಾವಿ ತೆರಿಬೇಕಾ ಅಥವಾ ನೀವೇ ನಿಮಿತ್ತ ಆಗ್ತೀರಾ ಕೇಳ್ತಾರೆ ಬಾಬಾ ಮಕ್ಕಳಿಗೆ. ಅಚ್ಚಾ ಬಾಪ್ दादा चाबी खोले, ठीक है. बाप दादा हाजी करते, ताली बजा दी, पहले पूरा सुनो. ಇನ್ನು ಬಾಬಾ ಆ ವಾಕ್ಯ ಪೂರ್ಣ ಮಾಡಕ್ಕೆ ಇನ್ನೂ ಬಾಯಲ್ಲೇ ಇತ್ತು, ಆಗ್ಲೇ ಚಪ್ಪಾಳೆ ಸ್ಟಾರ್ಟ್ ಮಾಡ್ಬಿಟ್ರು. ಬಾಬಾ ಚಾವಿ ತೆರೀತಾರೆ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಚಪ್ಪಾಳೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪ ಮಾತಾದ್ರು ಪೂರ್ಣ ಕೇಳ್ರಿ ಅಂತಿದ್ದಾರೆ ಬಾಬಾ. ಬಾಪ್ ಕದಾಕೋ ಚಾಬಿ ಚಾವಿ ಖೋಲ್ನೆ ಮೇ ಕ್ಯಾ ದೇರಿ. ಬಾಬನಿಗೆ ಏನು ಚಾವಿ ತೆಗಿಲಿಕ್ಕೆ ಕಷ್ಟ ಆಗಲ್ಲೇನೋ? ಕಷ್ಟ ಆಗಲ್ವಾ? ಕಷ್ಟ ಆಗುತ್ತಾ? ಕಷ್ಟ ಆಗಲ್ಲ. ಚಾವಿ ತೆಗೆಯೋದೇನು ದೊಡ್ಡ ಮಾತಲ್ಲ. ಲೇಕಿನ್ ಕರಾಯೇಗ ಕಿಸ್ ದ್ವಾರ, ಆದ್ರೆ ಬಾಬಾ ಯಾರ ಮೂಲಕ ಮಾಡಿಸ್ತಾರೆ? ಪ್ರತ್ಯಕ್ಷ ಕಿಸ್ಕೋ ಕರ್ನ, ಯಾರನ್ನ ಪ್ರತ್ಯಕ್ಷ ಮಾಡಿಸ್ಬೇಕಾಗಿದೆ ಬಾಬಾ? ಬಚ್ಚೋಂಕೋ ಯಾ ಬಾಬಾಕೋ? ಮಕ್ಕಳನ್ನ ಪ್ರತ್ಯಕ್ಷ ಮಾಡ್ಬೇಕು ಅಥವಾ ಬಾಬಾವ್ರನ್ನ ಪ್ರತ್ಯಕ್ಷ ಮಾಡ್ಬೇಕು? ಬಾಪ್ಕು ಬಿ ಬಚ್ಚೋ ದ್ವಾರ ಕರ್ನ. ಬಾಬಾನ ಪ್ರತ್ಯಕ್ಷತೆ ಕೂಡ ಯಾರ ಮೂಲಕ ಮಾಡ್ಬೇಕಾಗಿದೆ? ಮಕ್ಕಳ ಮೂಲಕ ಮಾಡ್ಬೇಕಾಗಿದೆ. बाबा ಹೇಳ್ತಾರೆ, क्योंकि अगर ज्योतिर्बिंदु का साक्षात्कार भी हो जाए तो कई तो ಬಿಚಾರೆ ಹೇನಾ. ಮಕ್ಕಳ ಮೂಲಕ ಅಂದ್ರೆ ಮಕ್ಕಳನ್ನ ತಯಾರು ಮಾಡಿ, ಇವ್ರನ್ನ ಹಿಂಗ ತಯಾರು ಮಾಡಿದವ್ರು ಯಾರು ಅಂತ ಅವಾಗ ಏನಾಗತ್ತೆ? ಬಾಬಾರ ಪ್ರತ್ಯಕ್ಷತೆ ಆಗಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಕಸ್ಮಾತ್ ಬಿಂದು ರೂಪದ ಸಾಕ್ಷಾತ್ಕಾರ ಆಯ್ತು ಅನ್ಕೊಂಡ್ರಿ, ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಇದು ಆತ್ಮನೋ ಪರಮಾತ್ಮನ? ಹೆಂಗ್ ಗೊತ್ತಾಗತ್ತೆ? ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ. ನೀವು ಮಕ್ಕಳು ಬಾಬಾವ್ರ ಸಮಾನ ಆಗ್ಬಿಟ್ರೆ ಎಲ್ಲರೂ ಏನ್ ಮಾಡ್ಬಿಡ್ತಾರೆ? ಬಾಬಾವ್ರ ಪ್ರತ್ಯಕ್ಷತೆ ಆಗ್ಬಿಡುತ್ತೆ. ಬಾಬಾ ತೋ ಸಮझेंगे समझेंगे ही नहीं कि यह क्या है. अंत में शक्तियां और पांडव बच्चों द्वारा बाबा को प्रत्यक्ष होना है. तो बाप दादा यही कह रहे हैं,
कि जब सब बच्चों का एक संकल्प है कि बाप समान बनना ही है, इसमें तो दो विचार नहीं है ना, एक ही ವಿಚಾರ है. तो ಬ್ರಹ್ಮ ಬಾಬಾ को ಫಾಲೋ करो. ಏನ್ ಮಾಡ್ಬೇಕು? ಬಾಬನ್ ಸಮಾನ ಆಗ್ಬೇಕಂದ್ರೆ ಬ್ರಹ್ಮ ಬಾಬಾನ ಅನುಕರಣೆ ಮಾಡ್ಬೇಕು. ಅಶರೀರಿ ಬಿಂದು ಆಟೋಮೆಟಿಕ್ ಆಗ್ಬಿಡ್ತೀರಿ ಅಲ್ವಾ? ಬ್ರಹ್ಮ ಬಾಬಾ ಎಲ್ಲರಿಗೂ ಪ್ರಿಯ ಇದ್ರು ತಾನೆ. सबसे ज्यादा देखा गया है वैसे तो सभी का है, लेकिन ಫಾರಿನರ್ಸ್ का ಬ್ರಹ್ಮ ಬಾಬ್ से बहुत प्यार है. ವಿದೇಶಿಗಳಿಗೆ ಬ್ರಹ್ಮ ಬಾಬರ ಬಗ್ಗೆ ಏನಿದೆ? ಜಾಸ್ತಿ, ಬಹಳಷ್ಟು ಪ್ರೀತಿ ಇದೆ. इस नेत्र द्वारा देखा नहीं है, लेकिन अनुभव के नेत्र द्वारा फॉरेनर्स ने मेजॉरिटी ब्रह्मा बाबा को देखा है और बहुत प्यार है. ಬಾಬಾ ಇದ್ರೆ ಈ ಕಣ್ಣಿನ ಮೂಲಕ ಏನ್ ನೋಡಿಲ್ಲ, ಆದ್ರೆ ಫಾರಿನರ್ಸ್ ಈ ಕಣ್ಣಿನ ಮೂಲಕ ನೋಡದೇ ಇದ್ರು ಅನುಭವದ ಕಣ್ಣಿನಿಂದ ವಿದೇಶಿಯರು ಮೆಜಾರಿಟಿ ಬ್ರಹ್ಮ ಬಾಬಾವ್ರನ್ನ ನೋಡಿದ್ದಾರೆ. ಅನುಭವದ ಕಣ್ಣಿನಿಂದ ಅನುಭವ ಮಾಡಿದ್ದಾರೆ. ಬಾಬಾ ಇದ್ರೆ ಬಹಳಷ್ಟು ಪ್ರೀತಿ ಇದೆ. ऐसे तो भारत की गोपिकाएं गोप भी हैं, फिर भी बाप दादा फॉरेनर्स को कभी कभी अनुभव की कहानियां सुनाते हैं. ಬಾಬಾ ಹೇಳ್ತಾರೆ, ಬಾಪ್ ದಾದಾ ವಿದೇಶಿಯರ ಕೆಲವೊಮ್ಮೆ ಅನುಭವದ ಕಥೆಗಳನ್ನ ಹೇಳ್ತಾರೆ. भारतवासी थोड़ी गुप्त रखते हैं, ब्रह्मा बाबा के प्रति सुनाते हैं, तो उनकी कहानियां बाप दादा भी सुनते हैं और औरों को भी सुनाते हैं. मुबारक हो फॉरेनर्स को. लंदन, अमेरिका, ऑस्ट्रेलिया, अफ्रीका, यूरोप, एशिया, रशिया, जर्मनी, मतलब तो चारों ओर के फॉरेनर्स को जो दूर बैठे सुन रहे हैं, उनको भी बाप दादा मुबारक दे रहे हैं. खास ब्रह्मा बाबा मुबारक दे रहे हैं. भारत वालों का थोड़ा गुप्त है, प्रसिद्ध इतना नहीं कर सकते हैं, गुप्त रखते हैं, अभी प्रत्यक्ष करो. बाकी भारत में भी बहुत अच्छे अच्छे हैं ऐसे गोपिकाएं. अगर उनका अनुभव आजकल के प्राइम मिनिस्टर प्रेसिडेंट भी सुने तो उसकी आंखों से भी पानी आ जाए. ಭಾರತವಾಸಿಗಳೇನ್ ಮಾಡ್ತಾರಂತೆ? ಕೇಳಿದನ್ನ ಅಷ್ಟೊಂದು ಪ್ರತ್ಯಕ್ಷಗೊಳಿಸಲ್ಲಂತೆ. ವಿದೇಶರು ಬೇಗ ಪ್ರತ್ಯಕ್ಷಗೊಳಿಸ್ತಾರೆ. ಅದನ್ನ ಹೇಳ್ಕೊಡ್ತಾರೆ. ಭಾರತದಲ್ಲೂ ಕೂಡ ಒಳ್ಳೊಳ್ಳೆ ಗೋಪಿಯರಿದ್ದಾರೆ. ಬಾಬಾ ಇದ್ರವರು ಕೂಡ ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೆ ಕಥೆಯನ್ನ, ಬ್ರಹ್ಮ ಬಾಬರ ಕಥೆಯನ್ನ ಹೇಳಿದ್ರೆ ಅವ್ರ ಕಣ್ಣಲ್ಲೂ ನೀರು ಬರುವ ಹಾಗೆ ಬ್ರಹ್ಮ ಬಾಬರ ಕಥೆ ಇದೆ. ऐसे अनुभव है लेकिन गुप्त रखते हैं ಅಂತ ಅನುಭವ ಭಾರತವಾಸಿಗಳ ಹತ್ರ ಇದೆ. ಆದ್ರೂ ಕೂಡ ಭಾರತವಾಸಿಗಳು ಬ್ರಹ್ಮ ಬಾಬರ ಕಥೆಯನ್ನ ಇನ್ನೂ ಗುಪ್ತವಾಗಿ ಇಟ್ಕೊಂಡಿದ್ದಾರೆ. चांस भी कम मिलता है. तो बाप दादा यह कह रहे हैं कि ब्रह्मा बाप से सबका प्यार है. ಎಲ್ಲರಿಗೂ ಬ್ರಹ್ಮ ಬಾಬರ ಮೇಲೆ ಪ್ರೀತಿ ಇದೆ. इसलिए तो अपने को क्या कहलाते? ಅದರಿಂದ ತಮ್ಮನ್ನು ತಾವು ಏನಂತ ಹೇಳ್ಕೊಳ್ತೀರಿ? ನಾನು ಬ್ರಹ್ಮ ಕುಮಾರಿ ಅಂತ ಹೇಳ್ಕೊಳ್ತಿರೋ, ಶಿವಕುಮಾರಿ ಅಂತ ಹೇಳ್ಕೊಳ್ತಿರೋ, ಬ್ರಹ್ಮ ಕುಮಾರಿ ಅಂತ ಹೇಳ್ಕೊಳ್ತೀರಿ ತಾನೆ? ಹಾಗಾದ್ರೆ ಬ್ರಹ್ಮ ಬಾಬಾ ಜೊತೆಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ತಾನೆ? तो चलो अशरीरी बनने में थोड़ी मेहनत करनी भी पड़ती है. ಬ್ರಹ್ಮ ಬಾಬರ್ ಸಮಾನ ಆಗ್ಬೇಕು ಅಂದ್ರೆ ಅಶರೀರಿ ಆಗ್ಬೇಕು. ಬ್ರಹ್ಮ ಬಾಬಾ ಶರೀರ ಸ್ಥಿತಿಯ ಅನುಭವನ ಬಹಳ ಚೆನ್ನಾಗಿ ಮಾಡ್ತಿದ್ರು. ಕೇಳಿದ್ದು ತಾನೆ ಅಕ್ಕೋರು. ಪ್ರಾಕ್ಟಿಕಲ್ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಕಾಶಿಯಲ್ಲಿ. ಗೋಡೆ ಕೂಡ ಬಿಡ್ತಿರ್ಲಿಲ್ಲ ಅವ್ರು. ನೋಟ್ಬುಕ್ನಲ್ಲೂ ಬರೀತಿದ್ರು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು. ಈಗ ಮಕ್ಕಳನ್ನ ನೋಡಿದ್ದೀವಿ, ನಾನು ನೋಡಿದ್ದೀನಿ. ಯಾರು ಬಹಳ ಬುದ್ಧಿವಂತರು ಇರ್ತಾರೆ, ಓದಿನ ಕಡೆಗೆ ಯಾರು ಲಕ್ಷ್ಯ ಇರುತ್ತೆ, ಕಂಡಲ್ಲಿ ಅವರು ಗಣಿತದ ಥಿಯರಿಗಳನ್ನ, ಸೈನ್ಸಿನ ಇವುಗಳನ್ನೆಲ್ಲ ಬರ್ದಿಟ್ಟಿರ್ತಾರೆ. ಫಾರ್ಮುಲಾಗಳನ್ನ ಎಲ್ಲಿ ಬೇಕಲ್ಲಿ ಬರ್ದಿಟ್ಟಿರ್ತಾರೆ. ನೆನ್ಪಿಟ್ಕೊಳ್ಳಿಕ್ಕೆ. ಹಂಗೆ ಬ್ರಹ್ಮ ಬಾಬಾ ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ರು. ಅಲ್ವಾ? ಕಂಡಲ್ಲಿ ಗೋಡೆ ಮೇಲೆ, ಬಾಗ್ಲ ಮೇಲೆ. ನಮ್ಮ ಮನೇಲಿ ಒಬ್ರಿದ್ರು, ನಮ್ಮ ಅಕ್ಕ. ಕಂಡಲ್ಲಿ ಗೋಡೆ ಮೇಲೆ ಎಲ್ಲ ಮ್ಯಾಥ್ಸ್, ಸೈನ್ಸ್ ಎಲ್ಲ ಬರ್ದಿಟ್ಟಿರ್ತಾರೆ. ಅಷ್ಟು ಪ್ರಾಕ್ಟೀಸ್. ಅಲ್ವಾ? ಬ್ರಹ್ಮ ಬಾಬಾ ಹಂಗು ಪುರುಷಾರ್ಥ ಮಾಡಿದ್ದಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತೋ ಬ್ರಹ್ಮ ಬಾಬ್ ಸೇ ಪ್ಯಾರ್ ಏನಾ, ಬ್ರಹ್ಮ ಬಾಬರ ಮೇಲೆ ಪ್ರೀತಿ ಇದೆ ಅಂದ್ಮೇಲೆ ಬ್ರಹ್ಮ ಬಾಬಾ ಅಶರೀರಿ ಆಗ್ಲಿಕ್ಕೆ, ಆತ್ಮ ಆಗ್ಲಿಕ್ಕೆ ಎಷ್ಟೋ ಪ್ರಾಕ್ಟೀಸ್ ಮಾಡಿದ್ರು. ಆದ್ರೂ ಕೂಡ ಅಶರೀರಿ ಬನ್ನೆ ಮೇ ತೋಡಿ ಮೆಹನತ್ ಕರ್ನಿ ಬಿ ಪಡ್ತೀವಿ. ಪರಿಶ್ರಮ ಪಡ್ಬೇಕಾಗತ್ತೆ. ಬ್ರಹ್ಮ ಬಾಬಾ ಎಷ್ಟು ಕಷ್ಟಪಟ್ಟಿರ್ಬೋದು.
ಬಾಬಾ ಹೇಳ್ತಾರೆ ಲೇಕಿನ್ ಬ್ರಹ್ಮ ಬಾಪ್ ಅಭಿ ಕಿಸ್ ರೂಪ್ ಮೇ ಹೇ, ಬ್ರಹ್ಮ ಬಾಬಾ ಈಗ ಯಾರ ರೂಪದಲ್ಲಿದ್ದಾರೆ? ಬೋಲೋ, ಯಾವ ರೂಪದಲ್ಲಿದ್ದಾರೆ? ಫರಿಷ್ಠಾ ರೂಪದಲ್ಲಿ. ತೋ ಬ್ರಹ್ಮ ಬಾಪ್ ಸೇ ಪ್ಯಾರ್, ಬ್ರಹ್ಮ ಬಾಬರ ಮೇಲೆ ಪ್ರೀತಿ ಅಂದ್ರೇನು? ಫರಿಷ್ಠಾ ರೂಪದ ಮೇಲೆ ಪ್ರೀತಿ ಅಂತ. ಚಲೋ, ಬಿಂದಿ ಬಿಂದಿ ಬನ್ನ ಮುಷ್ಕಿಲ್ ಆಗ್ತಾ, ಬಿಂದು ಆಗೋದು ಕಷ್ಟ, ಫರಿಷ್ಠಾ ಆಗೋದು सुलभ ताने। सुनाओ, बिंदी रूप में फरिश्ता रूप तो सहज है ना। आप अकाउंट का काम करते बिंदी बन सकते हो. ನೋಡಿ, ನೀವು ಅಕೌಂಟಿಂಗ್ ಕೆಲಸ ಮಾಡ್ತಾ ಇದ್ರೂ ಏನಾಗ್ಬೋದು? ಬಿಂದು ಆಗ್ಬೋದು. ಫರಿಷ್ಠಾತು ಬಂದ್ ಸಕ್ತೆ. ಯಾಕೆಂದ್ರೆ ಅಕೌಂಟ್ ಮಾಡೋದು ಬಹಳ ಬುದ್ಧಿ ಓಡಿಸ್ಬೇಕಾಗ್ತದೆ. ಬೇರೆ ಎಲ್ಲ ಕೆಲಸ ಮಾಡ್ತಾ ಬಾಬಾ ನೆನ್ಪು ಮಾಡ್ಬೋದು. ಆದ್ರೆ ಅಕೌಂಟ್ ಮಾಡುವಾಗ, ಆಡಿಟ್ ಮಾಡುವಾಗ, ಲೆಕ್ಕ ಮಾಡುವಾಗ ಬಾಬಾ ನೆನ್ಪು ಮಾಡೋದು ಕಷ್ಟ. ಪೂರ್ತಿ ಆ ಸಂಖ್ಯೆ ಮೇಲೆನೇ ನಾವು ಗಮನ ಕೊಡ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ ಅದು ಕೂಡ ಸುಲಭನೇ. ಬಿಂದು ಹಾಕಿದಾಗೆಲ್ಲ ನೆನಪಾಗ್ಲಿ ಬಾಬಾ. 0 ಎಷ್ಟಾಗ್ತೀವಿ ತಾನೆ? 20 ಬರುವಾಗ 2 ಸೊನ್ನೆ ಬರೆದಾಗ ಬಾಬಾ ನೆನಪಾಗ್ಲಿ. ಬಾಬಾ ಬಿಂದು ತಾನೆ. ನಾವು ಆತ್ಮ ಬಿಂದು, ನೆನಪಾಗ್ಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಅಕೌಂಟಿನ ಕೆಲಸ ಮಾಡುವಾಗ ಬಿಂದು ಆಗ್ತೀರಾ? ಆಗ್ಲಿಕ್ಕಾಗತ್ತಾ? फरिश्ता तो बन सकते हो ना। बिंदु रूप में कर्म करते हुए कभी कभी व्यक्ति शरीर में आ जाते हैं. ಬಿಂದು ರೂಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದ್ಸಲ ವ್ಯಕ್ತ ಶರೀರದಲ್ಲಿ ಬಂದ್ಬಿಡ್ಬೋದು. ಆದ್ರೆ ಬಾಪ್ದಾದ ನೋಡ್ತಿದ್ದಾರೆ, ಸೈನ್ಸ್ನವರು ಒಂದೇ ನಿಮಿಷದ ಆಧಾರದಿಂದ ಏನ್ ಮಾಡಿದ್ರು? ರೋಬೋಟ್ ಬನಾಯ್. 1 ಸೆಕೆಂಡ್ ನಲ್ಲಿ, 1 ನಿಮಿಷದಲ್ಲಿ ಎಷ್ಟೋ ದೊಡ್ಡ ಕೆಲಸ ಮಾಡುವಂತ ಯಂತ್ರಮಾನವನ್ನ ಕಂಡು ಹಿಡಿದ್ರು. ಚಲೋ, ದೇಖಾ ನಹಿ ಸುನಾ ಹೈ. ನೋಡಿಲ್ಲ ನಾವು ಯಂತ್ರಮಾನವರನ್ನ, ಅಂದ್ರೆ ಕೇಳಿದೀವಿ ತಾನೆ. ಮನೆಯ ಕೆಲಸವನ್ನ, ಅಡಿಗೆ ಮಾಡೋದನ್ನ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. 10 ನಿಮಿಷದಲ್ಲಿ ಅಥವಾ 1 ಗಂಟೆಯಲ್ಲಿ ನೂರಾರು ಜನರಿಗೆ, ಸಾವಿರಾರು ಜನರಿಗೆ 1 ಗಂಟೆಲ್ಲ ಮಾತೇರು ಮಾಡ್ತಾರೆ ಅನ್ಕೊಳ್ರಿ. ಅದು ಡೈಲಿಕ್ಕೂ ಟೈಮ್ ಹಿಡಿಯುತ್ತೆ ತಾನೆ. 15 ನಿಮಿಷದಲ್ಲಿ ಲಕ್ಷಾಂತರ ಜನರಿಗೆ ರೋಬೋಟ್ಗಳು ಅಡಿಗೆ ಮಾಡಬಲ್ಲರು. ನಿಮ್ ಮನೆ ಕೆಲ್ಸ, ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆದು, ಅಡುಗೆ ಮಾಡೋದನ್ನ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬಲ್ರು. ಎಲ್ಲಾ ಕೆಲ್ಸ, ನಾವ್ ಇಡೀ ದಿನ ಮಾಡೋ ಕೆಲ್ಸ ಅವ್ರು 15 ನಿಮಿಷದಲ್ಲಿ 1 ಗಂಟೆಯಲ್ಲಿ ಮುಗಿಸ್ಬಿಡ್ತಾರೆ. ಕೇಳಿದೀವಿ ತಾನೆ ಇದನ್ನ? ಬಾಬಾ ಹೇಳ್ತಿದ್ದಾರೆ, ಚಲೋ ದೇಖಾ ನಹಿ ಸುನಾ ತೋ ಹೈ, ಆಪ್ಕೋ ಚಿತ್ರ ದಿಖಾ ದೇಂಗೆ. ಅವಾಗ ಇನ್ನೂ ಯಂತ್ರಮಾನವರು ಚಿತ್ರ ಆಗ್ತಾನೆ ಬಂದಿತ್ತು. ನಿಮ್ ಚಿತ್ರ ತೋರಿಸ್ತೀವಿ, ಮಾತೇರ್ ನಿಮ್ಗೆ ಗೊತ್ತಿಲ್ಲಲ್ಲ ಅಂತ ಮಾತೇರ್ಗೆ ಹೇಳ್ತಿದ್ದಾರೆ ಬಾಬಾ. ಲೈಟ್ ಗೆ ಆಧಾರ ಸೆ ರೋಬೋಟ್ ಬನಾಯ. ಆ ರೋಬೋಟ್ ಮಾಡಿದ ಯಾವ್ದ್ರಿಂದ? ಯಂತ್ರಮಾನವಗಳನ್ನ ತಯಾರು ಮಾಡಿದ ಯಾವ್ದ್ರಿಂದ? ಬೆಳಕಿನಿಂದ, ಅಂದ್ರೆ ಕರೆಂಟ್ ಇಂದ, ಎಲೆಕ್ಟ್ರಿಸಿಟಿಯಿಂದ. ಬಾಬಾ ಹೇಳ್ತಾರೆ ಅವರು ಸಬ್ ಕಾಮ್ ಕರ್ತಾ. ಎಲೆಕ್ಟ್ರಿಸಿಟಿ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಇರ್ಬೋದು, ಒಂದು ಆ ಪವರ್ ಇಂದ ಮಾಡಿರೋದು. ಬಾಬಾ ಹೇಳ್ತಾರೆ ಅವರು ಸಬ್ ಕಾಮ್ ಕರ್ತಾ. ಅವು ಎಲ್ಲನೂ ಲೈಟಿನ ಆಧಾರದಿಂದಲೇ ಕೆಲಸ ಮಾಡುತ್ತೆ ರೋಬೋಟ್ಗಳು. और फास्ट गति से करता है, मतलब गति ಕೂಡ, ಸ್ಪೀಡ್ ಕೂಡ ಅದರದ್ದು ಜಾಸ್ತಿ. और साइंस का प्रत्यक्ष प्रमाण है. तो ಬಾಪ್ತಾದ ಇದೆಲ್ಲ ಸೈನ್ಸಿನ ಪ್ರತ್ಯಕ್ಷ ಪ್ರಮಾಣ. ರೋಬೋಟ್ ಎಲ್ಲ ಅದೆಷ್ಟು ಸ್ಪೀಡ್ ಇದೆ, ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ. तो ಬಾಪ್ತಾದ कहते क्या, साइलेंस की शक्ति से, साइलेंस की लाइट से आप कर्म नहीं कर सकते हैं. ಬಾಪ್ತಾದ ಹೇಳ್ತಾರೆ, ನೀವು ಶಾಂತಿಯ ಶಕ್ತಿಯಿಂದ, ಶಾಂತಿಯ ಬೆಳಕಿನಿಂದ ನೀವು ಕರ್ಮ ಮಾಡ್ಲಿಕ್ಕಾಗಲ್ಲೇನೋ. ವಿಜ್ಞಾನ ಹುಟ್ಟಿರೋದು ಕೂಡ ಶಾಂತಿಯಿಂದ. ಹಾಗಾದ್ರೆ ಶಾಂತಿ ಕೆಲಸ ಮಾಡ್ಲಿಕ್ಕಾಗಲ್ಲೇನೋ? नहीं कर सकते हैं. इंजीनियर और साइंस वाले बैठे हैं ना, तो आप भी एक रूहानी रोबोट की ಸ್ಥಿತಿ ತಯಾರು करो. ಆತ್ಮಿಕ ರೋಬೋಟ್ ಸ್ಥಿತಿಯನ್ನ ತಯಾರು ಮಾಡ್ಕೊಳ್ಳಿ. ಆತ್ಮಿಕ ಯಂತ್ರಮಾನವ ಸ್ಥಿತಿ. ನಮ್ಮ ಸ್ಥಿತಿ ಏನಾಗ್ಬೇಕಂತೆ? ಆತ್ಮಿಕ ಯಂತ್ರಮಾನವನ ಸ್ಥಿತಿ. ಜಿಸ್ಕೋ ಕಹೆಂಗೆ ರೂಹಾನಿ ಕರ್ಮಯೋಗಿ, ಫರಿಷ್ಠಾ ಕರ್ಮಯೋಗಿ. ಅವ್ರಿಗೇನಂತ ಹೇಳ್ಬೋದು? ಆತ್ಮಿಕ ಕರ್ಮಯೋಗಿಗಳು, ಫರಿಷ್ಠಾ ಕರ್ಮಯೋಗಿಗಳು. ಅಂದ್ರೆ ನಾವು ಏನೇ ಕರ್ಮ ಮಾಡ್ತಿದ್ರು ಫರಿಷ್ಠಾ ಸ್ಥಿತಿ, ಬಿಂದು ರೂಪ ಸ್ಥಿತಿ ಕರ್ಮ ಮಾಡ್ತಾ ಇದ್ರು. ಇದಕ್ಕೆ ಆತ್ಮಿಕ ಏನ್ ಹೇಳಿದ್ರು ಬಾಬಾ? ಆತ್ಮಿಕ ರೋಬೋಟ್ ಸ್ಥಿತಿ. ಪಹಲೆ ಆಪ ತಯಾರು ಹೋ ಜಾಣ. ಮೊದಲು ನೀವು ತಯಾರಾಗ್ರಿ. ಇಂಜಿನಿಯರ್ ಸೈನ್ಸ್ ವಾಲೆ ಹೇ ತೋ ಪಹಲೆ ಆಪ್ ಅನುಭವ ಕರ್ನ. ಇಂಜಿನಿಯರ್ಸ್ ಇದ್ರೆ, ವಿಜ್ಞಾನಿಗಳಿದ್ರೆ ನೀವು ಮೊದಲು ಅನುಭವ ಮಾಡ್ರಿ. ಬೇರೆಯವ್ರಿಗೆ ಇದನ್ನ ಅನುಭವ ಮಾಡಿಸ್ರಿ. ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಒಳ್ಳೆ ಪ್ಲಾನ್ ಅನ್ನ ಮಾಡ್ರಿ. ಬಾಪ್ತಾದ ऐसे रूहानी
चलते फिरते कर्मयोगी फरिश्ते देखने चाहते हैं। अमृत वेले उठो, बाप दादा से मिलन मनाओ, रूहान करो, वरदान लो। ಅಮೃತ ವೇಳೆ ಎದ್ದೇಳ್ರಿ, ಬಾಬಾವ್ರನ್ನ ಮಿಲನ ಮಾಡ್ರಿ, ಆತ್ಮಿಕ ಸಂಭಾಷಣೆ ಮಾಡ್ರಿ, ಬಾಬಾವರಿಂದ ವರದಾನ ತಗೊಳ್ಳಿ. जो करना है वह करो, लेकिन बाप दादा से रोज अमृत वेले कर्मयोगी फरिश्ता भव का वरदान लेके फिर काम काज में जाओ. ಅವೆಲ್ಲ ಮಾಡೋದ್ರ ಜೊತೆಗೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಕರ್ಮಯೋಗಿ ಫರಿಷ್ಠಾ ಭವ ಎನ್ನುವಂತ ವರದಾನವನ್ನ ಪ್ರತಿದಿನ ತಗೊಂಡೋಗ್ರಿ. ಕರ್ಮ ಮಾಡುವಾಗ್ಲೂ ಯೋಗ ಮಾಡುವಂತ, ಕರ್ಮ ಮಾಡುವಾಗ್ಲೂ ಫರಿಷ್ಠ ಆಗುವಂತ ಆ ಸ್ಥಿತಿಯನ್ನ ಇಟ್ಕೊಳ್ಳುವಂತ ವರದಾನವನ್ನ ಬಾಬರಿಂದ ತಗೊಳ್ಳಿ. ಬಾಬಾ ಇದ್ರಿಯ ಇದಾಗತ್ತಾ? ದಿನ ಮಾಡ್ತೀರಾ? ಯಾವ ವರದಾನ ತಗೋಬೇಕಂತ ದಿನ? ಅಮೃತ ವೇಳೆಯಲ್ಲಿ ಪ್ರತಿದಿನ ಏನ ವರದಾನ ತಗೋಬೇಕು? ಬಾಬಾವ್ರ ಹತ್ರ ಅನುಭವ ಮಾಡ್ಬೇಕು. ಬಾಬಾ ನನ್ನ ತಲೆ ಮೇಲೆ ತನ್ನ ವರದ ಹಸ್ತವನ್ನಿಟ್ಟಿದ್ದಾರೆ, ನನಗೇನು ವರದಾನ ಕೊಡ್ತಿದ್ದಾರೆ? ಬಚ್ಚೆ ಕರ್ಮಯೋಗಿ ಫರಿಷ್ಠಾ ಭವ. ಇದನ್ನ ದಿನಾಲು ಈ ವರದಾನ ಬಾಬಾನಿಂದ ತಗೊಳ್ರಿ ಅಮೃತ ವೇಳೆ ಅಂತಾರೆ ಬಾಬಾ. ನೋಡಿ ಅಮೃತ ವೇಳೆ ಏನೇನು ಮಾಡ್ಬೇಕಂತ ಬಾಬಾ ಆಗೊಮ್ಮೆ ಈಗೊಮ್ಮೆ ಮುರಳಿಲಿ ಹೇಳ್ತಾನೆ ಇರ್ತಾರೆ. ಅವನ್ನೆಲ್ಲ ಮಾಡಿದ್ರೆ 1 ಗಂಟೆನೂ ನಮ್ಗೆ ಸಾಲಲ್ಲ, ನಿದ್ದೆನೂ ಬರಲ್ಲ ಆ ಟೈಮ್ನಲ್ಲಿ ಅಲ್ವಾ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಬರೀ ಇದೊಂದು ಟಾಪಿಕ್ ಬಾಬಾವ್ರದ್ದು. ಬಾಬಾ ಏನ್ ಹೇಳಿದ್ದಾರೆ ಅಮೃತ ವೇಳೆಯಲ್ಲಿ ಏನೇನ್ ಸಂಕಲ್ಪ ಮಾಡ್ಬೇಕು, ಏನೇನ್ ಅನುಭವ ಮಾಡ್ಬೇಕು ಅನ್ನೋದ್ರದ್ದು ಒಂದು ಟಾಪಿಕ್ ಅನ್ನ ಬರೀರಿ, ಬರ್ತಾ ತಗೊಂಬರ್ರಿ ನೋಡೋಣ. ಅಲ್ವಾ? ಅಕ್ಕೋರನ್ ಮಾತು ಹೇಳಿದ್ರು, ಡೇಟ್ ಹಾಕಿ ಪಾಯಿಂಟ್ ಅನ್ನ ಬರೆಯೋದು ಬಿಟ್ಟು ಬಿಡಿ ಅಂತ. ಅದು ಒಳ್ಳೆ ಲಕ್ಷಣ ಅಲ್ಲ. ಅದರಲ್ಲಿ ಹಂಗೆ ಹೇಳಿದ್ರು, ಇದ್ರಲ್ಲಿ ಹಿಂಗೆ ಹೇಳಿದ್ರು. ಆದ್ರೆ ಇಂಥ ಪಾಯಿಂಟ್ ಅನ್ನ ಡೇಟ್ ಹಾಕಿ ಇಂಥ ಮುರಳಿಯಲ್ಲಿ ಬಾಬಾ ಅಮೃತ ವೇಳೆಯಲ್ಲಿ ಈ ತರ ಅನುಭವ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ತರ ಪಾಯಿಂಟ್ಸ್ ಈಗ ಇವ್ರು ಇರ್ತಾರೆ, ಯಾರು ಸ್ಪಾರ್ಕ್ ವಿಂಗ್ ನಲ್ಲಿ, ಅವ್ರು ಮಾಡೋದೇ ಇದು. ಈ ಡೇಟಿನ ಮುರಳಿಯಲ್ಲಿ ಬಾಬಾ ಈ ಮಾತಿನ ಬಗ್ಗೆ ಒತ್ತನ್ನ ಕೊಟ್ಟಿದ್ದಾರೆ ಅಲ್ವಾ. ಆದ್ರೆ ಈ ಮುರಳಿಲಿ ಹಿಂಗ್ ಹೇಳಿದ್ರು, ಆ ಮುರಳಿಲಿ ಹಂಗೆ ಹೇಳಿದ್ದಾರೆ, ಪ್ರೂಫು ಅಲ್ವಾ. ಆಮೇಲೆ ಕ್ರಿಟಿಸೈಸ್ ಮಾಡೋದು ಭಗವಂತನ ಮಾವಾಗಿ, ಇದು ತಪ್ಪು. ಅದು ಮಾಯೆ ದೊಡ್ಡ ಹೆಬ್ಬಾಗಿಲದು ಅಲ್ವಾ. ಆದ್ರೆ ಇಂಥ ಪಾಯಿಂಟ್ ಅನ್ನ ಡೇಟ್ ಹಾಕಿ ಬರ್ಕೋಬಹುದು ಅಲ್ವಾ. ಏನ್ ಹೇಳಿದ್ರು ಬಾಬಾ? ಇವತ್ತಿನ ದಿನ ಅಮೃತ ವೇಳೆಯಲ್ಲಿ ಕರ್ಮಯೋಗಿ ಫರಿಷ್ಠಾ ಭವದ ವರದಾನ ತಗೊಳ್ಳಿ. ಮಾಡ್ತೀರಾ? ಕೇಳಿದ್ದಾರೆ ಬಾಬಾ. ಈ ಹೊಸ ವರ್ಷದಲ್ಲಿ ಈ ಲಕ್ಷ್ಯ ಇಟ್ಕೊಳ್ಳಿ, ಸಂಸ್ಕಾರ ಪರಿವರ್ತನೆ ಸ್ವಯಂನು ಮತ್ತು ಸಹಯೋಗದ ಮೂಲಕ ಬೇರೆಯವ್ರಿಗೂ ಕೂಡ ಸಂಸ್ಕಾರ ಪರಿವರ್ತನೆ ಬೇರೆಯವ್ರಿಗೋಸ್ಕರನೂ ಆಗ್ರಿ. कोई कमजोर है तो सहयोग दो, ಬೇರೆ ಯಾರಾದ್ರೂ ದುರ್ಬಲ ಇದ್ರೆ ಅವ್ರಿಗೂ ಸಹಯೋಗ ಕೊಡ್ರಿ. ವರ್ಣ ನಹಿ ಕರೋ ವಾತಾವರಣ ಬನಾओ, ಸಹಯೋಗ ದೋ. ಇಸ್ ವರ್ಷ ಕಿ ಟಾಪಿಕ್, ಈ ವರ್ಷ ಬಾಬಾ ಸಂಸ್ಕಾರ ಪರಿವರ್ತನೆಯ ಟಾಪಿಕ್ ಅನ್ನ ಕೊಟ್ಟಿದ್ದಾರೆ. ಫರಿಷ್ಠಾ ಸಂಸ್ಕಾರ ಬ್ರಹ್ಮ ಬಾಬಾರವರ ಸಮಾನ ಸಂಸ್ಕಾರ. ಸಹಜ ಪುರುಷಾರ್ಥ ತಾನೆ, ಮುಷ್ಕಿಲ್ ಅಂತೂ ಇಲ್ಲ, ಕಷ್ಟ ಅಂತೂ ಇಲ್ಲ. ಸ್ವಲ್ಪ ಕಷ್ಟ ಇದೆ ಏನೋ ಅಂತ ಕೇಳ್ತಾರೆ ಬಾಬಾ. ಕಭಿ ಭಿ ಕೋಯಿ ಬಾತ್ ಮುಷ್ಕಿಲ್ ಹೋತಿ ನಹಿ, ಯಾವಾಗ್ಲೂ ಯಾವ ಕೆಲ್ಸನೇ ಏನಿರಲ್ಲಂತೆ, ಕಷ್ಟ ಅನ್ನೋದು ಯಾವುದೂ ಇರಲ್ಲಂತೆ. ತಮ್ಮ ದುರ್ಬಲತೆ ಇದ್ರೆ ಅದು ಕಷ್ಟ ಅನ್ಸುತ್ತೆ ಅಲ್ವಾ. ಸ್ಥೂಲ ದುರ್ಬಲತೆ ಇದ್ರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ನಮ್ಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸ್ಟ್ರಾಂಗ್ ಇದ್ರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗೋದೇನು ದೊಡ್ಡ ಮಾತಿರೋದಿಲ್ಲ. ಹಾಗೆ ಯಾವುದೇ ಪುರುಷಾರ್ಥ ನಮ್ಮ ಸ್ಥಿತಿ ದುರ್ಬಲ ಇದ್ದಾಗ ಮಾತ್ರ ನಮ್ಮ ಪುರುಷಾರ್ಥ ಏನಾಗುತ್ತೆ, ಕಷ್ಟ ಆಗುತ್ತೆ. ಸ್ಟ್ರಾಂಗ್ ಇದ್ರೆ, ಸ್ಥಿತಿ ಸ್ಟ್ರಾಂಗ್ ಇದ್ರೆ ಅವ್ರಿಗೆ ಯಾವ ಪುರುಷಾರ್ಥನೋ ಕಷ್ಟ ಅಂತ ಆಗೋದೇ ಇಲ್ಲ. ಆದ್ರಿಂದ ಬಾಪ್ತದ ಹೇಳ್ತಾರೆ, ಹೇ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳೇ, ಈಗ ಶಕ್ತಿಗಳ ಶಕ್ತಿ ವಾಯುಮಂಡಲವನ್ನ ಹರಡ್ರಿ. ಈಗ ವಾಯುಮಂಡಲಕ್ಕೆ ತಮ್ಮ ಶಕ್ತಿಶಾಲಿ ವೈಬ್ರೇಷನ್ನಿನ ಬಹಳ 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 ಅವಶ್ಯಕತೆ ಇದೆ. ಯಾವ ರೀತಿ ಇತ್ತೀಚೆಗೆ ವಿಶ್ವದಲ್ಲಿ ಪಾಲ್ಯೂಷನ್ನಿನ ಪ್ರಾಬ್ಲಮ್ ಇದೆ, ವಾತಾವರಣ ಪ್ರದೂಷಣೆಯ ಪ್ರಾಬ್ಲಮ್, ಎಲ್ಲ ಕಡೆ ಕೆಟ್ಟ ವಾತಾವರಣದ ಪ್ರಭಾವ ಇದೆ. ಹಾಗೆ ವಿಶ್ವದಲ್ಲಿ 1 ಗಂಟೆ ಮನಸ್ಸಿನಲ್ಲಿ ಶಾಂತಿಯ ಸುಖದ ವಾಯುಮಂಡಲಿನ ಅವಶ್ಯಕತೆ ಇರುತ್ತೆ. ಏಕೆಂದ್ರೆ ಮನಸ್ಸಿನ ಪಾಲ್ಯೂಷನ್ ಕೂಡ ಬಹಳ ಇದೆ. ಹವೆಯ ಪಾಲ್ಯೂಷನ್ ಕೂಡ, ಹೇಗೆ ಹವೆ ವಾತಾವರಣ ಸರಿ ಇಲ್ಲ, ಹಾಗೆ ಮನಸ್ಸಿನ ವೈಬ್ರೇಷನ್ ಕೂಡ ಅದರದ್ದು ಪಾಲ್ಯೂಷನ್ ಇದೆ. ನೆಗೆಟಿವ್ ವಿಚಾರದ ಪ್ರಭಾವ ಇದೆ. ಒಳ್ಳೇದು 4 ಕಡೆ ಬಾಪ್ತಾರ ಸಮಾನ ಆಗ್ಲೇಬೇಕು ಅನ್ನುವಂಥ ಲಕ್ಷ್ಯ ಇಟ್ಕೊಂಡಿರುವಂತ ನಿಶ್ಚಯ ಬುದ್ಧಿ ವಿಜಯ ಆತ್ಮಗಳಿಗೆ ಸದಾ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸ್ಕಾರವನ್ನ ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡಿಕೊಳ್ಳುವಂತ
ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮಗಳಿಗೆ ಸದಾ ಆ, ಯಾವುದೇ ಕಾರಣದಿಂದ, ವಾತಾವರಣದಿಂದ, ಸ್ವಭಾವ ಸಂಸ್ಕಾರಗಳಿಂದ, ದುರ್ಬಲತೆ ಸ್ಥಿತಿಯಿಂದ ಆತ್ಮಗಳಿಗೆ ಆ, ಸಹಯೋಗವನ್ನು ಕೊಡುವಂತ, ಕಾರಣವನ್ನ ಹೇಳದೆ ಕಾರಣಕ್ಕೆ ನಿವಾರಣೆಯನ್ನ ಕೊಡುವಂತ ಧೈರ್ಯವಂತ ಆತ್ಮಗಳಿಗೆ ಸದಾ ಬ್ರಹ್ಮ ಬಾಬರವರ ಸ್ನೇಹದ ರಿಟರ್ನ್ ಅನ್ನ ಕೊಡುವಂತ ಕರ್ಮಯೋಗಿ ಫರಿಷ್ಠ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. बाप दादा को भी बच्चों की याद प्यार और नमस्ते नमस्ते नमस्ते. वरदान ಶುಭ ಸಂಕಲ್ಪದ ಸ್ಥಿತಿಯ ಮೂಲಕ, ಶುಭ ಸಂಕಲ್ಪದ ಸ್ಥಿತಿಯ ಮೂಲಕ ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ, ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ, ಶುಭ ಚಿಂತಕ ಆತ್ಮಗಳ ಬಗ್ಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ನೇಹ ಉತ್ಪನ್ನ ಆಗುತ್ತೆ ಮತ್ತು ಅವರು ಸ್ನೇಹದ ಸಹಯೋಗವನ್ನು ಕೊಡ್ತಾರೆ. ಎಲ್ಲಿ ಸ್ನೇಹ ಇರುತ್ತೆ ಅಲ್ಲಿ ಸಮಯ, ಸಂಪತ್ತು, ಸಹಯೋಗ ಸದಾ ಏನಾಗುತ್ತೆ, ನ್ಯೋಚಾವರ್ ಮಾಡಲಿಕ್ಕೆ ತಯಾರಾಗ್ತಾರೆ. ಶುಭ ಚಿಂತನೆ ಸ್ನೇಹಿಗಳನ್ನಾಗಿ ಮಾಡುತ್ತೆ ಮತ್ತು ಸ್ನೇಹ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಸಮರ್ಪಣೆ ಮಾಡುತ್ತೆ. ಅದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನಾಗಿರಿ ಮತ್ತು ಶುಭ ಚಿಂತಕ್ಕಾಗಿ ಸರ್ವರ ಸ್ನೇಹಿ ಮತ್ತು ಸಹಯೋಗಿ ಆಗ್ರಿ ಅಂತಾರೆ ಬಾಬಾ. ಸ್ಲೋಗನ್: ಈ ಸಮಯ ದಾತ ಆದರೆ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮನು ಪ್ರತಿಯೊಬ್ಬ ಆತ್ಮಗಳು ಭರ್ಪೂರಾಗುತ್ತಾರೆ. ಈ ಸಮಯದಲ್ಲಿ ನೀವು ದಾತ ಆದರೆ ನಿಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮನು ಪ್ರತಿಯೊಬ್ಬ ಆತ್ಮಗಳು ಭರ್ಪೂರಾಗುತ್ತಾರೆ. ಅಚ್ಚಾ, ಈ ದಿನದ ಸೂಚನೆ: ಈ ದಿನ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗ ದಿವಸ ಇದೆ. ಎಲ್ಲ ಬ್ರಹ್ಮ ವತ್ಸರು ಸಂಘಟಿತ ರೂಪದಲ್ಲಿ ಸಾಯಂಕಾಲ 6:30ರಿಂದ 7:30 ಗಂಟೆ ತನಕ ವಿಶೇಷ ಯೋಗ ಮಾಡಬೇಕು. ಮಾಸ್ಟರ್ ಸರ್ವಶಕ್ತಿಮಾನ್ ಸ್ವರೂಪದಲ್ಲಿ ನಾವು ಇವತ್ತು ಸ್ಥಿತ ಆಗಬೇಕು. ಯಾವ ಸ್ಥಿತಿ? ಮಾಸ್ಟರ್ ಸರ್ವಶಕ್ತಿಮಾನ್ ಸ್ಥಿತಿ. ಸರ್ವ ನಿರ್ಬಲ ದುರ್ಬಲ ಆತ್ಮಗಳನ್ನ ಶುಭ ಭಾವನೆಯ ಕಿರಣಗಳನ್ನ ಅವರಿಗೆ ಕೊಡಬೇಕು. ಯಾವ ಕಿರಣ? ಶುಭ ಭಾವನೆ ಕಿರಣ. ದುರ್ಬಲ ಆತ್ಮಗಳಿಗೆ ಶುಭ ಭಾವನೆ ಕಿರಣ ಕೊಡಬೇಕು. ಪರಮಾತ್ಮನ ಶಕ್ತಿಯ ಅನುಭವನ ನಾವು ಮಾಡ್ತಾ ಎಲ್ಲ ಕಡೆ ವಿಶ್ವದ ಎಲ್ಲ ದಿಕ್ಕಿನಲ್ಲಿ ಶಕ್ತಿಶಾಲಿ ವಾಯುಮಂಡಲವನ್ನ ಹರಡಿಸುವಂತ ಸೇವೆಯನ್ನ ನಾವು ಈ ದಿನ 6:30ರಿಂದ 7:30 ಗಂಟೆ ತನಕ ವಿಶೇಷವಾಗಿ ಮಾಡಬೇಕು. ಇವತ್ತು 3ನೇ ಭಾನುವಾರ. ಎಲ್ಲರೂ ಸಾಯಂಕಾಲ 6:30ರಿಂದ 7:30 ಗಂಟೆ ತನಕ ಯೋಗಕ್ಕೆ ಬನ್ನಿ. ಓಂ ಶಾಂತಿ. ಇವತ್ತು ಇಡೀ ದಿನ ಈ ಒಂದು ಸೋಮಾನ ಇಟ್ಕೊಳ್ಳಿ, ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ. ಸಾಯಂಕಾಲ ವಿಶೇಷ ಅನುಭವ ಮಾಡ್ರಿ. ಬಾಬಾ ಅವರ ಶಕ್ತಿಯ ಅನುಭವನ ನಾವು ಮಾಡ್ತಾ ಇಡೀ ವಿಶ್ವದಲ್ಲಿ ಬಾಬಾ ಅವರ ಶಕ್ತಿಯನ್ನ ಹರಡಿಸುವಂತ ಅನುಭವ. ಜಗತ್ತಿನ ಎಲ್ಲ ದುರ್ಬಲ ಆತ್ಮಗಳು ನಿಮ್ಮ ಶುಭ ಭಾವನೆ ಶಕ್ತಿಯಿಂದ, ನಿಮ್ಮ ಶುಭ ಭಾವನೆ ಕಿರಣಗಳಿಂದ, ಬಾಬಾ ಅವ್ರ ಶಕ್ತಿ ಕಿರಣಗಳಿಂದ ಅವರೆಲ್ಲರೂ ಏನಾಗ್ತಾ ಇದ್ದಾರೆ? ಶಕ್ತಿಶಾಲಿ ಆಗ್ತಿದ್ದಾರೆ. ಯೋಗ ಮಾಡಿ ಟ್ರೈ ಮಾಡಿ. ನಿನ್ನೆ ದಿವಸ ಒಂದು 10-15 ಜನ ಬಂದಿದ್ರಷ್ಟೇ. ಯಾರೆಲ್ಲ ತಮ್ಮ ಪರಿಚಯದವರಿದ್ದಾರೆ ಅವರೆಲ್ಲರಿಗೂ ಶಿಬಿರಕ್ಕೆ ಕಳಿಸ್ಕೊಡಿ. ಆಮೇಲೆ ಇದು ಮೈಕ್ ಬೇರೆ ನಿನ್ನೆ ಬಹಳ ಕೈ ಕೊಟ್ಟು ಕ್ಲಾಸ್ ಮಾಡ್ಲಿಕ್ಕೆ ಸರಿ ಆಗ್ಲಿಲ್ಲ. ಯಾರು ಇಲ್ಲೂ ಇಲ್ಲ ಸೆಟ್ ಮಾಡೋದಕ್ಕೆ. ಯಾರು ನೋಡ್ಕೊಡ್ನೆ. ಇವತ್ತು